ಸದೇವ್ ತಂದಿದ್ರಾ? ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ, ನಿನ್ನ ದಾಸನ ಮರೆಸಿ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ, ವಾಕ್ಯದಲ್ಲಿ ಬಲಪಡುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನ, ಅದ್ಭುತವಾದ ವಾಗ್ದಾನ 5ನೇ ವಾರದವರೆಗೂ ನಮ್ಮನ್ನು ನಡೆಸ್ಕೊಂಡಿದೆ. ಎಷ್ಟು ಜನ ಅದನ್ನು ಹೊಂದಿಕೊಂಡಿದ್ದೇನೆ ನಂಬ್ತೀರಾ? ಹಲ್ಲೆಲೂಯಾ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಜ್ಞಾನೋಕ್ತಿಗಳು 19:21 ವಾಗ್ದಾನ. ಯೆಹೋವನ ಸಂಕಲ್ಪನೆ ತನ್ನ ಮಗನಾದ ಯೇಸು ಕ್ರಿಸ್ತನಿಂದ ನೆರವೇರಿಸಬೇಕು. ನೋಡಿ, ಏನಂತ? ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನೆರವೇರಿಸಬೇಕು. ಏನು? ಎಲ್ಲರೂ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವುದು. ಈ ಒಂದು ಅಂಶನ ಆರಂಭದಲ್ಲಿ ನಮ್ಗೆ ಹೇಳಿ ಅದನ್ನು ಹೇಳಿಕೊಂಡು ಬರುವಾಗ ಯೇಸು ಹೇಳ್ತಾರೆ ಒಂದು ಮಾತನ್ನ, ನನ್ನ ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂತೇಳಿ ಯೋಹನ 4:34 ಹೇಳ್ತಾರೆ. ಅವ್ರು ಹೇಳ್ತಾರೆ, ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ, ಅದನ್ನ ಪೂರೈಸುವುದೇ ನನ್ನ ಆಹಾರ ಅಂತ ಹೇಳಿದ್ರು. ಏನಂತ ಹೇಳಿದ್ರು ಅವರು? ಆಹಾರ ಅಂದ್ರೆ ಆತ್ಮಿಕ ಆಹಾರ. ನೀವು ಶರೀರ ಪ್ರಕಾರವಾಗಿ ಪ್ರತಿನಿತ್ಯ ಆಹಾರ ತೆಗೆದುಕೊಳ್ತೀರ, ಆದರೆ ಆತ್ಮಿಕ ಆಹಾರವನ್ನು ಒಂದು ದಿವಸ ಇಲ್ಲಿ ಆರಾಧನೆ ತೆಗೆದುಕೊಳ್ತೀರ. ಹಲ್ಲೆಲೂಯಾ. ಒಂದು ದಿವಸದ 3/4 ಗಂಟೆಯ ಅಥವಾ 2 ಗಂಟೆಯನ್ನ ಇಟ್ಕೊಳ್ಳೋಣ. 2 ಗಂಟೆನೂ ಈ ಆರಾಧನೆ ನೀವು ಪಡೆದುಕೊಳ್ಳುವಂಥ ಆ ಶಕ್ತಿ ಇದೆಯಲ್ಲ, ಮಿಕ್ಕಿದ್ದ ಎಲ್ಲ ಗಂಟೆ, ಎಷ್ಟು ಗಂಟೆ ಲೆಕ್ಕ ಮಾಡೋಕೆ ಗೊತ್ತಾ? 6 ದಿನ 22 ಗಂಟೆ. 2 ಗಂಟೆ ಇಲ್ಲಿ ಕಳೀತೀರ. 6 ಗಂಟೆ 6 ದಿನ 22 ಗಂಟೆಗಳ ಶಕ್ತಿ ಈ 2 ಗಂಟೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಅದನ್ನ ನೀವು ಗ್ರಹಿಸ್ಬಿಟ್ರೆ ಸಾಕು. ಇದಕ್ಕಿಂತ ವಿಟಮಿನ್, ಇದಕ್ಕಿಂತ ಪ್ರೋಟೀನು ಪ್ರಪಂಚದಲ್ಲಿ ಇನ್ನೊಂದಿದೆ ಅಂತ ನೀವು ತಿಳ್ಕೋಬೇಕು. ನಂಬಿದ್ರೆ ಹಲ್ಲೆಲೂಯಾ ಅಂತ ಹೇಳಿ, ಜೋರಾಗಿ ಹೇಳಿ. ಅಯ್ಯೋ ಅಲ್ವಾ? ದೇವರು ಅದ್ಭುತ ಮಾಡುವಂಥ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತನು ನನ್ನಷ್ಟಕ್ಕೆ ನಾನು ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. 5ನೇ ಅಧ್ಯಾಯ 30ನೇ ವಾಕ್ಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ಅವ್ರು ಹೇಳ್ತಾರೆ, ನನ್ನಷ್ಟಕ್ಕೆ ನಾನು ಏನು ಮಾಡೋದಿಲ್ಲ, ಒಬ್ಬನೇ ಸತ್ಯ ದೇವರು. ಯಾಕಂತ ಹೇಳಿದ್ರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಿಮ್ಮ ನೆನಪಿನಂತೊಂದು ವಾಕ್ಯನ ಮುಂದೆ ಹೊರಿಸ್ತೀನಿ. 17ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ ಕಾಲ ಬಂದಿದೆ ಅಂತ ಹೇಳ್ತಾರೆ. ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನ ಮಹಿಮೆಪಡಿಸುವುದಕ್ಕಾಗುವುದು. ನೀನು ಅವರಿಗೆ ಯಾರನ್ನು ಕೊಟ್ಟಿದ್ಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವನ ಕೊಡಬೇಕು. ಇದೇ ನೋಡಿ ದೇವರ ಸಂಕಲ್ಪ, ಯೆಹೋವನ ಸಂಕಲ್ಪ ಹೆಂಗಿದೆ ಅಂತೇಳಿ. ಆಗ ಮಗನು ನಿನ್ನ ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೀಯೋ, ಈಗ ಯಾರು ಕೊಟ್ಟಿರೋದು? ನಮ್ಮನ್ನೆಲ್ಲ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಂತ ಒಳ್ಳೆಯ ದೇವರು ನೋಡ್ರಿ ಅವರು. ಆ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನನ್ನು ಮಹಿಮೆಪಡಿಸಬೇಕಾದ ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವನ ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಹಲ್ಲೆಲೂಯಾ. ಇದು ಯೆಹೋವನ ಸಂಕಲ್ಪ. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಅಂತ ಹೇಳಿ ಆ ಮಾತಿನ ನಂತರ ಇನ್ನೊಂದನ್ನ 5ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ. ಈ ಲೋಕ ಉಂಟಾಗೋದಕ್ಕೆ ಮುಂಚೆನೆ ಯಾರಿಗಿತ್ತು ಮಹಿಮೆ? ದೇವರಿಗೆ, ಯೇಸು ಕ್ರಿಸ್ತನಿಗೆ ಮಹಿಮೆ ಇತ್ತು ಅಂತ ಹೇಳಿ ನನ್ನನ್ನು ಮಹಿಮೆ ಪಡಿಸು ಅಂತೇಳಿ ನರಾವತಾರ ಎತ್ತಿರುವಂಥ ಸಮಯದಲ್ಲಿ ಈ ಮಾತುಗಳನ್ನ ಅವರು ಆಡ್ತಾರೆ. ಅಂದರೆ ಎಷ್ಟು ಒಂದು ಒಳ್ಳೆ, ಯೇಸು ದೇವರ ಮಗನೆಂದು ನಾವು ನಂಬಲೇಬೇಕು. ಅದಕ್ಕೆ ಅನೇಕ ಉದಾಹರಣೆಗಳನ್ನ ದೇವರು ಬರೆಸಿದ್ದಾರೆ. ಯೋಹಾನ ಮೊದಲನೇ ಪತ್ರಿಕೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾನು ಓದ್ತೀನಿ, ಗಮನ ಇಟ್ಟು ಕೇಳಿ 15ನೇ ವಾಕ್ಯವನ್ನ. ಯೇಸು ದೇವರ ಮಗನಾಗಿದ್ದಾನೆಂದು
ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡು. ನೀನು ದೇವರಲ್ಲಿ ನೆಲೆಗೊಂಡಿದ್ದೇನೆಂದ್ರೆ ದೇವರು ಯೇಸು ಕ್ರಿಸ್ತನ ಮಗನು ಅಂತ ನಂಬಬೇಕು. ಈ ನಂಬದೇ ಇರುವಂಥದ್ದೇ ಇವತ್ತಿನ ಸಮಸ್ಯೆಯಾಗಿದೆ. ಆ ಸಮಸ್ಯೆಯಿಂದಲೇ ದೇವರು ಇವತ್ತು ನಮ್ಮನ್ನು ಇಷ್ಟೆಲ್ಲ ವಾಕ್ಯ ಕೊಟ್ಟುಕೊಂಡು ನಡೆಸ್ಕೊಂಡು ಬರ್ತಾ ಇರುವುದು. ಅಂದರೆ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಆತನು ಪ್ರೀತಿಯುಳ್ಳ ದೇವರಾಗಿದ್ದಾನೆ. 16ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಕುಮಾರನ ಕಳಿಸಿರೋದು, ಅದನ್ನು ನಾವು ನಂಬ್ತಾ ಇದ್ದೀವಿ ಅಂಥೇಳಿ ಹೇಳ್ತಾರೆ. ಈ ಮಾತು ನಾನು ಹೋದಾಗ ವಾಕ್ಯನ ಧ್ಯಾನ ಮಾಡುವಾಗ ಕಳೆದ ದಿವಸದಲ್ಲಿ, ಈಗ ರೀಸೆಂಟಾಗಿ ಒಂದು ನಿಜ ಘಟನೆಯನ್ನು ನಾನು ಕೇಳಿಸ್ಕೊಂಡೆ. ನ್ಯೂಸಲ್ಲಿ ಬಂದಿದೆ, ವಾರ್ತಾ ಭಾರತೀಯ ನ್ಯೂಸಲ್ಲಿ ಕೂಡ ಬಂದಿದೆ. ಮೇ ತಿಂಗಳ ನಡೆದದ್ದು. ಆ ಲೋಕದಲ್ಲಿರುವಂಥ ಮನುಷ್ಯರಿದ್ದಂಥ ಆ ಪ್ರೀತಿ, ಅದರ ನಿಜ ಘಟನೆ ಕೇರಳದಲ್ಲಿ. ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಅಬ್ದುಲ್ ರಹೀಮ್ ಅಂತ ಒಬ್ಬ ವ್ಯಕ್ತಿ. ಯಾರು? ಅಬ್ದುಲ್ ರಹೀಮ್ ಕೇರಳಕ್ಕೆ ಕೆಲಸಕ್ಕೆ ಹೋಗ್ತಾನೆ. ಅವನ ಕೆಲಸ ಏನಂತ ಹೋಗಿದ್ದು ಅಂತಂದರೆ ಡ್ರೈವರ್ ಕೆಲಸಕ್ಕೆ. ಡ್ರೈವರು ಅಂತ ಇರ್ತಾರೆ ಅಂತಲೇ ನಾನು ಮುಖ್ಯವಾಗಿ ಅದನ್ನು ಆರ್ಟಿಕಲ್ ಓದಿದೆ, ನ್ಯೂಸ್ ಕೇಳಿದೆ ನಾನು. ಡ್ರೈವರ್ ಕೆಲಸ ಸೌದಿನಲ್ಲಿ ಡ್ರೈವರ್ ಕೆಲಸ ಪ್ಲಸ್ ಇನ್ನೊಂದು ಅಡಿಷ್ನಲ್ ಏನು ಅಂತ ಹೇಳಿದ್ರೆ, ಅವ್ರಿಗೆ 14 ವರ್ಷದ ಮಗ ಇದ್ದಾನೆ. ಬುದ್ಧಿಮಾಂದ್ಯ ಮತ್ತು ಉಸಿರಾಟದ ತೊಂದರೆ. ಗಮನಿಸ್ಕೊಳ್ಬೇಕು. ಡ್ರೈವಿಂಗ್ ಕೆಲಸ ಮಾಡಬೇಕು, ಮಿಕ್ಕಿ ಟೈಮು ಆ ಮಗನನ್ನು ಆರೈಕೆ ಮಾಡೋದು. ಆ ರೀತಿ ಇರುವಾಗ ಸಾಮಾನ್ಯವಾಗಿ ಈ ಬುದ್ಧಿಮಾಂದ್ಯದವರು ಕೆಲವು ಒಂಥರ ತುಂಟತನ ಜಾಸ್ತಿ ಇರುತ್ತೆ ಅವ್ರ ಹತ್ರ. ತಡ್ಕೊಳ್ಳೋ ಶಕ್ತಿ ನಮಗಿರಬೇಕು. ಬುದ್ಧಿಮಾಂದ್ಯದವ್ರು ಮಾಡುವಂಥ ತುಂಟತನ ಇದೆಯಲ್ಲ, ತಡ್ಕೊಳ್ಳೋಕ್ಕೆ ತುಂಬ ತಾಳ್ಮೆ ಇರಬೇಕು. ಹೆತ್ತವ್ರಿಗೆ ಮಾತ್ರ ಅದು ಸಾಧ್ಯ. ಬೇರೆಯವ್ರು ನೋಡಿದ್ರೆ ಅಯ್ಯೋ ನಮಗೆ ಇರಿಟೇಟ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಂತ. ಆದರೆ ಅಂಥ ಕೆಲಸಕ್ಕೆ ಈ ವ್ಯಕ್ತಿ ಹೋಗಿದ್ದಾನೆ. ಆ ಮಗ 14 ವರ್ಷದ ಮಗ ಅಂತೇಳಿ, ಹುಡುಗ ಅಂತೇಳಿ, ಹೆಂಗಿರ್ಬೋದು ಬುದ್ಧಿಮಾಂದ್ಯ, ಎಲ್ಲ ಕೆಲಸ ಮಾಡಬೇಕು ಆ ಹುಡುಗನಿಗೆ. ಆ ಕೆಲಸಕ್ಕೆ ಹೋಗಿದ್ದಾನೆ ಸೌದಿ ಅಬ್ದುಲ್ ರಹೀಮ್. ಒಂದು ದಿವಸ ಹಿಂಗೆ ಮಾತನಾಡ್ತಾ ಆ ಮಗು ಜೊತೆ ಇರುವಾಗಲೇ, ಆ ಹುಡುಗನ ಜೊತೆ ಇರುವಾಗಲೇ ಅವ್ನು ಮಾಡೋ ತುಂಟತನ ನೋಡಿ ಕೈ ನಂಗೆ ಅಂತಾನೆ, ಆ ಉಸಿರಾಟ ತೊಂದರೆಗೆ ಅವನ ಮೂಗಿನಲ್ಲಿ ಒಂದು ಪೈಪ್ ಹಾಕಿರ್ತಾರೆ. ಪೈಪ್ ಕಳ್ಸೋದು, ಮತ್ತೆ ಪೈಪ್ ಮುಟ್ಟಿಸೋಕ್ಕೆ ಕೈಲಾಗಲಿಲ್ಲ, ಹುಡುಗ ಸತ್ತೋದ. ಸೌದಿನಲ್ಲಿ ಹೆಂಗೆ ಗೊತ್ತಾ, ಇಮ್ಮಿಡಿಯೇಟ್ ಅರೆಸ್ಟ್. ಹೆತ್ತವ್ರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರು, ಕೊಲೆ ಮಾಡ್ದ ಅಂತೇಳಿ. ತಕ್ಷಣ ಸೆರೆಮನಿಗೆ ಆಗ್ತದೆ ಸೌದಿ. ಅವನಿಗಿದ್ದಿದ್ದು ವೃದ್ಧೆ, ಒಂದು ತಾಯಿ, ವಯಸ್ಸಾಗಿರೋ ತಾಯಿ. ಆ ತಾಯಿ ಕೇಸ್ ಆಗ್ತದೆ. ನನ್ನ ಮಗ ಬೇಕು ಅಂತ ಮಾಡಿರಲ್ಲ, ಅಕಸ್ಮಾತ್ ಆಗಿರೋದು, ಅಜಾಗ್ರತೆಯಿಂದ ಆಗೋಯ್ತು, ದಯವಿಟ್ಟು ಅವನಿಗೆ ಕರುಣೆ ತೋರಿಸಿ ಅಂತೇಳಿ ಸೌದಿನಲ್ಲಿ ಕೇಸ್ ಫೈಲ್ ಆಗಿದೆ. ಕೇಸ್ ಫೈಲ್ ಆಗಿದೆ. ಅಲ್ಲಿರೋರು ಸಾಧ್ಯನೇ ಇಲ್ಲ ಇದು, ಯಾಕಂದರೆ ಸೌದಿ ಕಾನೂನು ಏನು ಗೊತ್ತಾ, ಮರಣಕ್ಕೆ ಮರಣ, ಅವನಿಗೆ ಮರಣ ಶಿಕ್ಷೆ ವಿಧಿಸಿರುತ್ತೆ. ಆದರೆ ಈಕೆ ವೃದ್ಧೆ ತಾಯಿ ಹೋರಾಡಿದ್ರು, ಲಾಯರ್ ನೆಟ್ಟು ಮಂಡಿಸಿದ್ರು. ಅವರು ವಾದ ಮಾಡಿ ಕೊನೆಗೆ ಇದು ನಡೆದಿದ್ದು 2006ರಲ್ಲಿ. ಎಷ್ಟು? 2006ರಲ್ಲಿ ಕೇಸ್ ಫೈಲ್ ಆಗಿದ ತಕ್ಷಣ ಮರಣ ಶಿಕ್ಷೆ ನಿಲ್ಲಿಸಿದ್ದಾರೆ. ಮರಣ ಶಿಕ್ಷೆ ನಿಲ್ಲಿಸಿ ನಡೀತಾ ಇದೆ, ಕೇಸ್ ನಡೀತಾ ಇದೆ. ನಡೀತಾ 20 ವರ್ಷಗಳು ಕಳೆದೋಯ್ತು. ಎಷ್ಟು ವರ್ಷ? 26ನೇ ವರ್ಷದಲ್ಲಿ ಆ ಹೆತ್ತವರು ಸರಿ ನಂಗೊಂದು ಕಾಂಪೋಸಿಷನ್ ಕೊಟ್ಟರೆ ನಾವು ಕೇಸ್ ವಾಪಸ್ ತಗೊಳ್ತೀವಿ ಅಂದರು. ಏನು ಹೇಳಿದ್ರು? ಅವರ ದುಡ್ಡು 16 ಮಿಲಿಯನ್ ಯೂರೋ, ನಮ್ಮ ದುಡ್ಡಿಗೆ 33 ಕೋಟಿ. ಒಬ್ಬ ಡ್ರೈವರ್ ಕೆಲಸಕ್ಕೆ ಹೋಗಿರುವಂಥ ವ್ಯಕ್ತಿ, ಅಜಾಗ್ರತೆಯಿಂದ ನಡೆದಂಥ ಘಟನೆ. ಆ ವ್ಯಕ್ತಿ ಏನು ಮಾಡೋದಾಗುತ್ತಾ, ಎಲ್ಲಿಂದ ಕೊಡಲಿ ಅಂತ ಹೇಳುವಾಗ ಆ ಕೇಸ್ನ ಹ್ಯಾಂಡಲ್ ಮಾಡಿದಂಥ ಲಾಯರ್ ಕೇರಳಕ್ಕೆ ಬಂದ. ಈ ರೀತಿಯಾಗಿ ಒಂದು ವಿಷಯ ನಡೆದಿದೆ ಅಂತೇಳಿ ನಮಾಜ್ ಮಾಡಕ್ಕೆ ಹೋಗ್ತಾರಲ್ಲ, ಅವ್ರಿಗೆಲ್ಲ ಅಸೋಸಿಯೇಷನ್ ಇರುತ್ತೆ ಮುಸ್ಲಿಮ್ದು. ಆ ಅಸೋಸಿಯೇಷನಲ್ಲಿ ಹೇಳ್ದ. ಅವ್ರೇನು ಮಾಡಿದ್ರು, ಈ ಹುಡುಗನಿಗೆ, ಈ ವ್ಯಕ್ತಿಗೆ ಏನಾದ್ರು ಸಹಾಯ ಮಾಡಬೇಕು ಅಂಥೇಳಿ ಹೊರಗಡೆ ಬಂದು ಎಲ್ಲರ ಹತ್ರ ಕೇಳಿದ್ರು.
ಇಡೀ ಕೇರಳ 33 ಕೋಟಿ ದುಡ್ಡು ಹಂಚು ಮಾಡಿ ಆ ದುಡ್ಡನ್ನ ಕೊಟ್ಟು ಈಗ ಮೊನ್ನೆ ಮೇ 15ನೇ ತಾರೀಕು ಆ ವ್ಯಕ್ತಿನ ಬಿಡಿಸ್ಕೊಳ್ತಾರೆ. ಕಾರಣ ಏನು? ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಯಾರು ನೋಡಲಿಲ್ಲ, ಎಲ್ಲರೂ ದುಡ್ಡು ಹಾಕಿದ್ರು. ಒಬ್ಬ ವ್ಯಕ್ತಿ ನಿರಪರಾಧಿನ ಬಿಡಿಸ್ಕೋಬೇಕು, ಅವ್ನು ಬೇಕು ಅಂತ ಮಾಡಿಲ್ಲ. ಹಿಂಗಿತ್ತು. 33 ಕೋಟಿ ಕೊಟ್ಟು ಅವನ್ನ ಏರ್ಪೋರ್ಟಿಂದ ಮೊನ್ನೆ ಫೋಟೋ ಸಮೇತ, ವಿಡಿಯೋ ಸಮೇತ, ವಾರ್ತಾಭಾರತಿ ಅನ್ನೋ ನ್ಯೂಸ್ ನೋಡಿ, ಅದರಲ್ಲಿರುತ್ತೆ. ಯೂಟ್ಯೂಬ್ನಲ್ಲಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ ಆ ವಿಷಯ ಬರುತ್ತೆ. ಕೆಲವರು 23 ಕೋಟಿ ಅಂತಾರೆ, ಕೆಲವರು 33 ಕೋಟಿ ಅಂತಾರೆ. ಎಷ್ಟೇ ಇರಲಿ, ಒಟ್ಟಿನಲ್ಲಿ ಕೋಟಿ. ಆದರೆ ಯಾವ್ದು ಮಾಡ್ತೋ? ಮಾನವನ ಪ್ರೀತಿ. ಒಬ್ಬ ಮಾನವನ ಪ್ರೀತಿ, ಒಬ್ಬ ಮಾನವನ ರಕ್ಷಿಸುವುದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿರುವಾಗ ಆಕಾಶದಿಂದ ತನ್ನ ಸಿಂಹಾಸನವನ್ನ, ಮಹಿಮೆಯ ಸಿಂಹಾಸನವನ್ನ ಬಿಟ್ಟು ನಿನಗಾಗಿ ನನಗಾಗಿ ಬಂದಂತ ಯೇಸು ಕ್ರಿಸ್ತನು ನಿನ್ನ ಪಾಪಗಳನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಪ್ರೀತಿ ಎಂತ ಪ್ರೀತಿ ಅಲ್ವಾ? ಇವತ್ತೊಂದು ಆರ್ಟಿಕಲ್ ಓದಿ ನಮಗೆ ಕಣ್ಣೀರು, ಒಂಥರ ಒಂದು ದುಃಖ ಒಂಥರ ಬರುತ್ತೆ. ಆದರೆ 2026 ವರ್ಷಗಳಾಯಿತು ಯೇಸು ಕ್ರಿಸ್ತನ ಜನನದ ಕುರಿತು ತಿಳಿದವರು. ಎಷ್ಟು ದುಃಖ ವೇದನೆ ಪಟ್ಟು ನಿನಗಾಗಿ, ಎಲ್ಲ ಮನುಷ್ಯರಿಗಾಗಿ ಅವರು ಜೀವನ ಕೊಟ್ಟಿದ್ದಾರೆ. ಇವತ್ತು ಆ ಪ್ರೀತಿ ನೆನೆಸ್ಕೊಳ್ತಾ ಇದ್ದೀವ? ಪ್ರೀತಿ ನೆನೆಸಿನೇ ಇಲ್ಲಿ ದೇವರ ವಾಕ್ಯ ಬರುತ್ತೆ ಹೊರಗಡೆ. ಏನಂತ? ಕುಟುಂಬವಾಗಿ ಆರಾಧನೆಗೆ ಬನ್ನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕುಟುಂಬವಾಗಿ ಆರಾಧನೆಗೆ ಬನ್ನಿ. ಆ ಪ್ರೀತಿನ ಹೇಳ್ತೀವಿ. ನನ್ನ ಅನುಭವ ಇಲ್ಲ, ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಅನುಭವ ಆಗಿದೆ. ಹೇಳ್ತೀವಿ, ತಿಳ್ಕೊಳ್ಳಿ. ನಮ್ಮ ಮನೆಯವ್ರನ್ನ ಯಾರಿಗಾನ ಹೇಳ್ತಾರೆ ಕುಟುಂಬವಾಗಿ ಸಭೆಗೆ ಬರಬೇಕು ಅಂತ. ಅದಕ್ಕೆ ಅವ್ರಿಗೆ ಹೇಳೋದಂಥ ಮಾತು, ನಿಮ್ಮ ತಾಯಿ, ನಿಮ್ಮ ಅಣ್ಣ ತಂಗಿ ಎಲ್ಲ ರಕ್ಷಣೆ ಹೊಂದಿದಾರಾ? ಅವ್ರು ಬರ್ತಾರಾ? ಅವ್ರು ಬರಲಿ ಬಿಡಿ, ಆಮೇಲೆ ನಮಗೆ ಹೇಳಿ. ನನಗೆ ಹೇಳಿದ್ದಾರೆ ಆ ಥರ ಮಾತ್ರ, ನಮ್ಮ ಮನೆಯವ್ರಿಗೆ ಹೇಳಿದ್ದಾರೆ. ತಾಯಿ ಎಷ್ಟೇ ಯಾಕೆ ಇದೇ ಸ್ಥಳಕ್ಕೆ ಸೂಲಿಬೆಲೆ ಆರಾಧನೆಗೆ ಬರ್ತಿದ್ರೆ ಒಂದು ಸಮಯದಲ್ಲಿ ಜಾಶ್ವಾ ಬರ್ತಾ ಇರಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ರು? ಆತ್ಮಪ್ರಿಯ ಸೇವೆ ಅಷ್ಟೇ, ಬೇರೆ ಎಲ್ಲೂ ಇಲ್ಲ. ಬೇರೆ ಚರ್ಚಿಗೆ ನಾವು ಬೆಳೆದು ಬಂತ ಸಭೆನೇ. ಆದರೆ ಇವತ್ತು ನಮ್ಮ ಸಭೆಯಲ್ಲಿ ಕೀಬೋರ್ಡ್ ಬಾರಿಸಿ ನಮ್ಮ ಜೊತೆ ನಮ್ಮ ಕುಟುಂಬದ ಮಧ್ಯದಲ್ಲಿ ಇದ್ದಾನೆ. ಈಗ ನಾವು ಕುಟುಂಬವಾಗಿ ಬನ್ನಿ ಅಂತ ಹೇಳೋದು ಉದ್ದೇಶ ಏನು? ನಿಮ್ಮನ್ನು ಚುಚ್ಚಿ ಮಾತಾಡ್ಬೇಕು ಅಂತ. ಆದರೆ ಅರ್ಥ ಎಲ್ಲಿಗೆ ಹೋಗ್ತಾ ಇದೆ? ಬಾಳೆಹಣ್ಣಲ್ಲಿ ಸೂಜಿ ಇಟ್ಟದಂಗೆ ನನಗಾಗಿ ನಮ್ಮ ಮನೆಯವ್ರಿಗಾಗಿ ಆ ಥರ ಆಗಿದೆ ಅನುಭವ. ಅದಕ್ಕೆ ಹೇಳ್ತೀವಿ, ಏನಂತ? ಅಷ್ಟು ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮ ಕುಟುಂಬಗಳನ್ನ ನೋಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಿ ಅಂತ. ಇದು ಕ್ರಿಸ್ತನ ಪ್ರೀತಿ ಅಲ್ಲ. ಕ್ರಿಸ್ತನ ಪ್ರೀತಿ ಏನಾಗಿರುತ್ತೆ ಗೊತ್ತಾ? ನಿಮ್ಮನ್ನು ಹೇಳ್ತೀವಿ, ಈ ಸ್ಥಳದಿಂದ ನಿಮ್ಗೆ ಏನು ಹೇಳ್ತೀವಿ ಅಂದರೆ ಕುಟುಂಬವಾಗಿ ಬನ್ನಿ, ಕುಟುಂಬವಾಗಿ ಬನ್ನಿ. ನೀವು ಅರ್ಥ ಮಾಡ್ಕೊಂಡ್ರೆ ಅದು ದೇವರ ಪ್ರೀತಿ. ಮನುಷ್ಯನ ಪ್ರೀತಿ ಒಬ್ಬ ವ್ಯಕ್ತಿಯನ್ನು ಬಿಡಿಸಿದು, ಪರಲೋಕದ ಪ್ರೀತಿ ಒಬ್ಬನ ಪಾಪದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಕರೆದುಕೊಂಡು ಆಗಿದೆ. ಅದೇ ಯೆಹೋವನ ಸಂಕಲ್ಪ. ಹಲ್ಲೆಲೂಯಾ. ದೇವರು ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಆ ಪ್ರೀತಿ ಅಂತದ್ದು. ಈ 4ನೇ ಅಧ್ಯಾಯದಲ್ಲಿ 9, 10ನೇ ವಾಕ್ಯವನ್ನು ಓದ್ತೀನಿ ಕೇಳಿ. 1 ಯೋಹನನು 4:9 ದೇವರು ತನ್ನ ಒಬ್ಬನೇ ಮಗನನ್ನು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟರದಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸೋದ್ರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟರದಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಪ್ರೀತಿಗೆ ಒಂದು ಗುಣ ಇದೆ ರೀ, ಅದು ನಿಜ ಗುಣವಾಗಿರಬೇಕು. ಸುಳ್ಳಿನ ಗುಣ ಕೂಡ ಇದೆ ಪ್ರೀತಿಗೆ. ಯಾವುದಕ್ಕೆ? ಪ್ರೀತಿಗೆ ಸುಳ್ಳಿನ ಗುಣ ಕೂಡ ಇದೆ. ತುಟಿಯಲ್ಲಿ ನಗ್ನಗುತ್ತಾ ಕೇಳೋದು, ಒಳಗಡೆ ಬೆಂಕಿ ಉರಿತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ಕೊಂಡು ಏನಂತ? ಈ ನನ್ನ ಮಗನಿಗ, ಈ ನನ್ನ ಮಗಳಿಗ ಒಳಗಡೆ, ಆದ್ರೆ ಮೇಲ್ಗಡೆ ಪ್ರೈಸ್ ದಿ ಲಾರ್ಡ್ ನಗ್ನಗ್ತಾ. ಇದು ಪ್ರೀತಿ ಅಲ್ಲ. ಇಲ್ಲಿ ಪ್ರೀತಿಯ ನಿಜ ಗುಣ ಗೊತ್ತಾಗುತ್ತೆ. ದೇವರು ಬರೆಸೋದಕ್ಕೆ ಅದೇ. ಬರೀ ಪ್ರೀತಿ ಕಾಣುತ್ತೆ ಅಂತ ಹೇಳ್ಬೋದಾಗಿತ್ತು, ಆದ್ರೆ ದೇವರು ಎಂತ ಬರೆಸ್ತಿದ್ದಾರೆ? ಪ್ರೀತಿಯ ನಿಜ ಗುಣ. ಇವತ್ತು ಕ್ರೈಸ್ತರು ಅಂತ ಹೇಳ್ಕೊಂಡು, ವಿಶ್ವಾಸಿಗಳು ಹೇಳ್ಕೊಂಡು, ಒಂದೇ ಮನೆಯಲ್ಲಿ ಇದ್ಕೊಂಡು, ಒಂದೇ ಸಭೆಯಲ್ಲಿ ಇದ್ಕೊಂಡು ಒಬ್ಬರಿಗೊಬ್ಬರು ಏನಿಲ್ಲ, ನಿಜ ಪ್ರೀತಿ ಇಲ್ಲ. ಇವತ್ತು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ದೇವರ ಅದ್ಭುತವನ್ನು ಕಾಣ್ತೀರ.
ಇಂತಹ ಪ್ರೀತಿಯನ್ನು ಸ್ವೀಕರಿಸುವವರಿಗೆ ದೇವರೊಂದು ಮಾತನ್ನು ಹೇಳಿದ್ರೆ, ಒಂದು ವೇಳೆ ಪ್ರೀತಿನ ಸ್ವೀಕರಿಸಿದ್ರೆ ಓಕೆ, ತಿರಸ್ಕರಿಸಿದವರು ಕೆಲವರು ಇದ್ದಾರೆ. ಅದಕ್ಕೆ ಸತ್ಯವೇದದಲ್ಲಿ ಕೆಲವು ಮಾತನ್ನು ದೇವರು ಬರೆಸಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಪ್ರೀತಿಯನ್ನು ತಿರಸ್ಕರಿಸಿದವರು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಾಕ್ಯ. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ನೋಡಿದ್ರ, 2 ಪ್ರಾಣಿಗಳಲ್ಲಿ ಬಳಸಿದ್ದಾರೆ, ನಾಯಿ, ಹಂದಿ. ಈ ವಾಕ್ಯ ಓದಿದ ತಕ್ಷಣ ನಾನು ಚಕ್ಕಂತ ಒಂದು ವಿಷಯ ಹಂಗೆ ನನ್ನ ಕಣ್ಮುಂದೆ ಓಡ್ತಾ ಇದೆ. ದೇವರು ಸತ್ಯದಲ್ಲಿ ತುಂಬ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ, ಪಕ್ಷಿಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಏನು? ಪ್ರಾಣಿಗಳನ್ನ, ಪಕ್ಷಿಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಉಪಯೋಗಿಸಿ ಅದರ ಮೂಲಕ ನಮಗೇನು ತಿಳಿಸ್ತಾ ಇದ್ದಾರೆ? ಆ ಪ್ರಾಣಿ ಪಕ್ಷಿ ಕುರಿತು ಬರಿಬೇಕಾದ ಅವಶ್ಯಕತೆ ಏನಿತ್ತು ಅಂತ ಹೇಳಿ ನಾವು ನೋಡುವಾಗ ಈ ಸತ್ಯವೇದದಲ್ಲಿ ನಾನು ಕೆಲವೊಂದನ್ನ ಒಂದು ಲಿಸ್ಟ್ ಮಾಡಿದೆ. ಅದು ಸುಮಾರು ಪಕ್ಷಿಗಳು, ಸುಮಾರು ಪ್ರಾಣಿಗಳ ಕುರಿತು ಬರೆಯಲ್ಪಟ್ಟಿದೆ. ಅದರ ಕೆಲವೊಂದನ್ನ ಮಾತ್ರ ಹೇಳ್ತೀನಿ. ನಾಯಿ, ಹಂದಿ, ಕಾಗೆ, ಪಾರಿವಾಳ, ಕತ್ತೆ, ಹದ್ದು, ಇರುವೆ, ಮೊಲ, ಮಿಡತೆ, ಹಲ್ಲಿ, ಕರಡಿ, ಸಿಂಹ, ತೋಳ, ಸರ್ಪ. ಇವಲ್ಲದೆ ನರಿ ಇದೆ. ಅರ್ಥ ಆಯ್ತಾ? ನರಿ ಇದೆ. ಇದರಿಂದ ಎತ್ತು ಇದೆ. ಅನೇಕ ವಿಧವಾದ ಜಂತುಗಳನ್ನ ಬರೆಸಿದ್ದಾರೆ. ಮೊಸಳೆ, ಲಿವಿಯಾಥಾನ್ ಅಂತ ಹೇಳಿ ಬರೆಸಲ್ಪಟ್ಟಿದೆ. ನೀವು ಯೋಬನ ಪುಸ್ತಕ ನೋಡಿದ್ರೆ ಬಹಳ ವಿಷಯವಾಗಿ ಆನೆ ಕುರಿತು ಬರೆಯಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳ ಕುರಿತು ಬರೆಯಲ್ಪಟ್ಟಿದೆ. ಆದರೆ ಕೆಲವು ಸ್ಥಳಗಳಲ್ಲಿ ಈ ಪ್ರಾಣಿ ಪಕ್ಷಿಗಳನ್ನ ದೇವರು ಉಪಯೋಗಿಸಿಕೊಳ್ಳರಂತೆ. ಯಾಕಂದ್ರೆ ಯೆಹೋವನ ಸಂಕಲ್ಪ ನೆರವೇರಬೇಕಲ್ಲ, ಆತನ ಪ್ರೀತಿ ಗೊತ್ತಾಗಬೇಕಲ್ಲ. ಇವತ್ತು ಆತನ ಪ್ರೀತಿನ ತಿಳ್ಕೊಳ್ಳೋದಕ್ಕೇನೆ ಈಗ ಈ ಪ್ರಾಣಿಗಳನ್ನ ಕುರಿತು ನಾನು ನೋಡ್ಕೊಂಡ್ಬರುವಾಗ ಈ ಕರಡಿ ಕುರಿತು ಕೂಡ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ಕರಡಿ ಕುರಿತು ಕೂಡ ಬರೆಯಲ್ಪಟ್ಟಿದೆ. ಈ ನಾಯಿ ಮೂರ್ಖ ಸ್ವಭಾವ. ಯಾವುದು? ನಾಯಿಗೆ ಮೂರ್ಖ ಸ್ವಭಾವ ಅಂತ ಹೇಳಲ್ಪಡುತ್ತೆ. ಏನಕ್ಕೆ ಮೂರ್ಖ ಸ್ವಭಾವ? ಹಾಗಂದ್ರೆ ಮಾತ್ರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, CBIನಲ್ಲಿ ಇವತ್ತು ಎಂಥ ಕೇಸ್ ಕಂಡುಹಿಡಿಯೋದಕ್ಕೆ ಏನು ಮಾಡ್ತಾರೆ? ನಾಯಿನೇ ಉಪಯೋಗಿಸ್ಕೊಳ್ಳೋದು. ಅದರ ಪ್ರಕಾರ ಔಟ್ಲುಕ್ ಎಲ್ಲ ಹೇಳ್ತಿರೋದಿಲ್ಲ. ಇನ್ನರಲ್ಲಿ ಒಂದು ಸ್ವಭಾವ ಇದೆ ನಾಯಿಗೆ. ತನ್ನ ಬೀದಿಯಲ್ಲಿ, ತನ್ನ ಇದರಲ್ಲಿ ಅದೇ ರೀತಿ ಅದಕ್ಕೆ ಊಟ ಹಾಕಬೇಕು. ನೀವು ಬೇರೆ ನಾಯಲ್ಲಿ ಬಂದಾಗ ಊಟ ಹಾಕಿ ನೋಡಿ, ಬಿಡುತ್ತಾ ನಾಯಿ? ಯಾಕೆ? ನನ್ನ ಜಾತಿ, ನನ್ನ ವರ್ಗ ಒಪ್ಕೊಳ್ಳಲ್ಲ. ಆ ಬೀದಿಯಲ್ಲಿ ಅದಕ್ಕೆ ಮಾತ್ರನೇ. ಪಕ್ಕದ ಬೀದಿ ಬಂತು ಅಂದರೆ, ಆ ನಾಯಿ ಬಂತು ಅಂದರೆ ಅದಕ್ಕೆ ಊಟ ಹಾಕಂಗಿಲ್ಲ ನಾವು. ಮೂರ್ಖ ಸ್ವಭಾವ. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಜ್ಞಾನೋಕ್ತಿಗಳು 26ನೇ ಅಧ್ಯಾಯದಲ್ಲಿ ಆ ಮೂರ್ಖ ಸ್ವಭಾವದ ಕುರಿತು ಬರೆಯಲ್ಪಟ್ಟಿದೆ. ಅದು ಮನುಷ್ಯನಿಗೆ ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತ ಹೇಳಿ ಇವತ್ತು ದೇವರು ನಮ್ಗೆ ತಿಳಿಸ್ತಾರೆ. 26ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ನೋಡುವಾಗ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಳ್ಳುವ ಹಾಗೆ ಮೂಢನು ತಾನು ಮಾಡಿದ ಮೂರ್ಖತನವನ್ನೇ ಪುನಃ ಮಾಡುವನು. ಇದು ಪಾಪದಕ್ಕೆ ಗುರುತಾಗಿ ಹೇಳಲ್ಪಡ್ತಾ ಇದೆ. ಒಬ್ಬನು ಪಾಪಿಯಾಗಿದ್ದು ಪಾಪವನ್ನು ಮತ್ತೆ ಮತ್ತೆ ಮಾಡೋನಾಗಿದ್ರೆ ಈ ರೀತಿ ನಾಯಿ. ಅದಕ್ಕೇನೆ ಅಲ್ಲಿ ಯಾರಿಗೆ ಹೇಳಲ್ಪಟ್ಟಿತು ಪ್ರಸಂಗದಲ್ಲಿ, ಪರ್ವತ ಪ್ರಸಂಗದಲ್ಲಿ ಅಂದ್ರೆ, ಹಂದಿಗಳ ಮುಂದೆ ಮುತ್ತನ ಚೆಲ್ಲಬೇಡಿ, ನಾಯಿಗಳಿಗೆ ದೇವರ ವಸ್ತುವನ್ನ ಹಾಕಬೇಡ್ರಿ. ಅಂದ್ರೆ ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು ದೇಶವನ್ನು ಸ್ವೀಕರಿಸಲಿಲ್ಲ. ಅವರು ತಂದೆಯ ಕುರಿತು ಹೇಳ್ತಾ ಇದ್ರೆ ಅವ್ರೇನ್ ಮಾಡಲಿಲ್ಲ, ಸ್ವೀಕರಿಸಲಿಲ್ಲ. ಇಸ್ರಾಯೇಲರಲ್ಲಿ, ಯಹೂದ್ಯರಲ್ಲಿ ಕೆಲವರು ಸ್ವೀಕರಿಸಲಿಲ್ಲ. ದೇವರು ಹೇಳಿದ್ರು, ಅನ್ಯರಿಗೆ ಹೇಳಿ ಇಂಥ ನಾಯಿ ಸ್ವಭಾವ, ಅಂದಿನ ಹೇಳಿ ಅವರಿಗೆ ಒಂದು ಉದಾಹರಣೆಯಾಗಿ ಹೇಳಿದ್ರು. ಅಂಥವರಿಗೆ ದೇವರ ವಿಷಯವನ್ನ ಹೇಳಬೇಡಿ. ತಿರಸ್ಕರಿಸುವ ಜನಗಳು ಅವರಾಗಿದ್ದಾರೆ. ಯಾರಾಗಿದ್ದಾರೆ ಅವರು? ತಿರಸ್ಕರಿಸುವವರಾಗಿದ್ದಾರೆ. ಅವ್ರಿಗೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಈಗ ಮತ್ತೆ ಪಾಪವೆಂದು ತಿಳಿದು ಮಾಡುವಂಥದ್ದು ಈ ಸ್ವಭಾವ, ನಾಯಿ ಸ್ವಭಾವ. ಯಾವುದು? ತಾನು ಕಕ್ಕಿದ್ದನ್ನ ಅದಕ್ಕೆ ಮೂರ್ಖತನ. ಅದು ತಾನು ಕಕ್ಕಿರೋದು ಅದೇ ತಿನ್ನಿದ ಏನಾಗಿದೆ? ಅದೇ ಮೂರ್ಖತನ. ಒಬ್ಬ ಮನುಷ್ಯನಲ್ಲಿ ಪಾಪವು ಅದನ್ನು ಬಿಟ್ಟು ಬಿಡಬೇಕು ಅಂತಾನೆ, ಮತ್ತೆ ಪಾಪನ ಮಾಡ್ತಾನೆ, ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ಬಿಡ್ತಾನೆ, ಮತ್ತೆ ಮಾಡ್ತಾನೆ. ಅಂದ್ರೆ ನಾಯಿಯ ಸ್ವಭಾವ.
ಅದಕ್ಕೆ ದೇವರಲ್ಲಿ ಸದ್ದುಕಾಯಲ್ಲಿ ಪರಿಸಾಯರಲ್ಲಿ ಅವ್ರಿಗೆ ಗೊತ್ತಿದೆ ಧರ್ಮಶಾಸ್ತ್ರ ಏನು ಹೇಳ್ತಿದ್ರೆ ಗೊತ್ತು, ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೆ ಬಂದೆ ಅಂತ ಯೇಸು ಹೇಳ್ತಿದ್ದಾರೆ. ಆದರೆ ಅವ್ರೇನು ಮಾಡ್ತಿದ್ದಾರೆ, ಒಪ್ಪಿಕೊಳ್ತಿಲ್ಲ. ಸೊ ಅದಕ್ಕೆ ದೇವರೇನು ಮಾಡಿದ್ರು, ಅಲ್ಲಿ ಹೇಳಿದ್ರು. ಈ ಒಂದು ಗುಣವನ್ನ ನಾನು ಸತ್ಯದಲ್ಲಿ ಒಬ್ಬ ವ್ಯಕ್ತಿ ಮೂಲಕ ನೋಡಿದೆ. ಆಹಾಬನ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಅರಸನು. ಅವನಿಗೆ ಹೆಂಡತಿ ಇಸಬೇಲಳು. ಈ ಆಹಾಬನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಅರಮನೆ ಪಕ್ಕದಲ್ಲಿ ಒಂದು ದ್ರಾಕ್ಷಿ ತೋಟ ಇತ್ತು. ಅದು ನಾಬೋತನ ದ್ರಾಕ್ಷಿ ತೋಟ. ಏನು ತೋಟ ಅದು? ನಾಬೋತನ ದ್ರಾಕ್ಷಿ ತೋಟ. ಇವನೇನು ಮಾಡ್ದ, ನನ್ನ ಅರಮನೆ ಪಕ್ಕದಲ್ಲಿ ನೀನು ದ್ರಾಕ್ಷಿ ತೋಟ ಇದೆ, ನನಗೆ ಕೊಟ್ಬಿಡು ಅಂದ. ಅವನು ಹೇಳ್ತಾನೆ, ಇದು ನನ್ನ ಪಿತ್ತಾರ್ಜಿತ ಸ್ವತ್ತು, ಸ್ವಾಸ್ಥ್ಯ, ಇದು ನಾನು ಕೊಡೋದಿಲ್ಲ ಅಂತಾನೆ ನಾಬೋತನು. ಅದಕ್ಕೆ ಅವನು ಹೇಳ್ತಾನೆ, ನೀನು ಎಷ್ಟು ಬೇಕೋ ನಾನು ಅಷ್ಟು ಕೊಡ್ತೀನಿ ಅಂತಾನೆ. ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ ಅಂತಾನೆ ಅರಸನು. ಅವನು ಹೇಳ್ತಾನೆ, ನಾನು ಪಿತ್ತಾರ್ಜಿತ ಸ್ವತ್ತು ನಾನು ಯಾಕೆ ಕೊಡಬೇಕು ಅಂತಾನೆ. ಇವತ್ತು ಸರ್ಕಾರಗಳಲ್ಲಿ ಅದೇ ರೀತಿಯೇ ಕೆಲವು ಅಪಾರ್ಟ್ಮೆಂಟ್ಗಳು ಏನೋ ಒಂದು ಕಟ್ಟಬೇಕು ಅಂದರೆ ಒತ್ತುವರಿ ಮಾಡಬೇಕಾದ್ರೆ ಅದನ್ನು ಕೊಡು ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಅಂದರೆ ಕಬ್ಜಾ ಮಾಡ್ತಾರೆ. ಯಾರೋ ಒಂದು ಏನೋ ಒಂದು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಆ ರೀತಿಯ ಆಹಾಬನು ಮಾಡ್ದ. ಆಗ ಇವನು ಹೇಳ್ತಾನೆ, ನಾನು ಕೊಡೋದಿಲ್ಲ ಅಂತ. ಇವನು ದುಃಖವುಳ್ಳವನಾಗಿ ಮನೆಗೆ ಹೋಗಿ ಅಳ್ತಾ ಇರ್ತಾನೆ. ಅವನ ಹೆಂಡತಿ ಬಂದು, ಯಾರು? ಇಸಬೇಲ್. ಈ ಆಹಾಬ ಯಾರಿರ್ತಾರೆ? ರಾಜ, ಇಸ್ರಾಯೇಲ್ ರಾಜನೇ ಇವನು. ಇವನೇನು ಬೇರೆ ಅನ್ಯರ ರಾಜನಲ್ಲ. ನಾ ಗೊತ್ತೀನಿ ಯಾರು, ಅವನು ಇಸ್ರಾಯೇಲನೇ. ಇವನಿಗೇನೆ ಎದುರಾಳಿ. ಅಲ್ಲಿ ಬಂದ ಆಹಾಬನು ಹೋಗಿ ಅಳ್ತಾ ಇರೋದು ನೋಡಿ ಇಸಬೇಲ್ ನೋಡಿದ್ಲು. ಏನಯ್ಯ ನೀನು, ರಾಜನೇನಯ್ಯ ನೀನು, ರಾಜನಾಗಿದ್ದರೆ ಕಣ್ಣೀರು ಹಾಕೊಂಡು ಕುಂತಿದ್ಯಾ ಅಂತೇಳಿ ನಂತರ ಗಟ್ಸಾಗಿ ಇಸಬೇಲ್, ನೀನು ಪ್ಲ್ಯಾನ್ ಮಾಡ್ತೀನಿ ಸುಮ್ಮನೆ, ನೀನು ಬೇಕು ತಾನೆ ತೋಟ ಅಂಥೇಳಿ ಅವಳೇ ಒಂದು ಪತ್ರ ಬರೀತಾಳೆ ಸಭೆ ಹಿರಿಯರಿಗೆ, ಇವರಿಗೆಲ್ಲ ಬರೆದು ಅವನು ದೇವರ ಅರಸನನ್ನು ದೂಷಣೆ ಮಾಡೋದಂತೇಳಿ ಪತ್ರ ಬರೆದು ಕಲ್ಲಸದ್ಕೋದ್ರೆ ಅಂತ ಹೇಳ್ಬಿಡ್ತಾರೆ. ಹಿರಿಯರು ಆ ಊರಿನ ಜನ ಏನು ಲೆಕ್ಕಾಚಾರ ಮಾಡಿಲ್ಲ. ಯಾಕಂದ್ರೆ ಹೇಳಿರೋದು ಯಾರು? ರಾಣಿ ಹೇಳಿರೋದು. ಪ್ರಶ್ನೆ ಇದೆಯಾ? ಮುಗಿದೋಯ್ತು. ಕಲ್ಲಸದಕ್ಕೆ ಒಂದೇ ಬಿಟ್ಟು ದೇವರು ಬಂದರು. ನಾಬೋತನ ರಕ್ತನ ನೆಕ್ಕುವ ನಾಯಿ ಆಹಾಬ ನಿನ್ನ ರಕ್ತ ನೆಕ್ಕುತ್ತೆ ಅಂದರು ದೇವರು. ಓದೋಣ ಆ ವಾಕ್ಯವನ್ನ. ಒಂದು ಅರಸುಗಳು ತೆಗೆದುಕೊಳ್ಳಿ. ಒಂದು ಅರಸುಗಳು 17ನೇ ಅಧ್ಯಾಯ 21ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸುವಾಗ, ಅವನ ಹೆಂಡತಿಯಾದ ಇಸಬೇಲಳು ಅವನ ಬಳಿಗೆ ಬಂದು ಅವನನ್ನು, ನೀನು ಯಾಕೆ ಊಟ ಮಾಡೋದಿಲ್ಲ, ನೀನು ಯಾಕೆ ಚಿಂತೆ ಇರುತ್ತದೆ ಎಂದು ಕೇಳಲು ಅವನು, ನಾನು ಇಸ್ರಾಯೇಲಿನವಾದ ನಾಬೋತನ ನಿನ್ನ ದ್ರಾಕ್ಷಿ ತೋಟ ನನಗೆ ಮಾರಿಬಿಡು, ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷಿಯನ್ನು ಕೊಡುತ್ತೇನೆಂಬುದಾಗಿ ಹೇಳಿದನು. ಆದರೆ ಅವನು ಕೊಡಲಿಲ್ಲ. ಇದು ಅವನ ಒಂದು ದುಃಖ, ಆಹಾಬನ. ಆಗ ಆಕೆ ಹೇಳ್ತಾಳೆ 10ನೇ ವಾಕ್ಯ, ಅವನು ದೇವರನ್ನು ಅರಸನನ್ನು ಶಪಿಸಿದವನು ಎಂಬುದಾಗಿ 2 ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು. ಈಗ ಕಲ್ಲೆಸೆದು ಕೊಲ್ಲಬೇಕೆಂದು ಬರೆದಿದ್ದಾಯಿತು. ಹಾಗೆಯೇ ಅಲ್ಲಿ ನಡೆದೋಯ್ತು. ಆ ರೀತಿ ನಡೆದ ನಂತರ ದೇವರ ಮಾತು ಏನನ್ನು ಬರೆಯಲ್ಪಟ್ಟಿದೆ 17ನೇ ವಾಕ್ಯದಲ್ಲಿ, ಆಗ ತಿಷ್ಟಿಯನಾದ ಎಲೀಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನಿಗೆ ನನ್ನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಅಂದರು. ಅಲ್ಲಿ ನೆಕ್ಕಂತೆ, ಎಲ್ಲಿ? ನಾಬೋತನ ರಕ್ತವನ್ನು ನೆಕ್ಕಿದ್ದು ನಿನ್ನ ರಕ್ತವನ್ನು ನೆಕ್ಕುತ್ತೆ ಅಂತೇಳಿ. ಅದೇ 22ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ಗಮನಿಸ್ತೀವಿ ನೋಡಿ. ದೇವದಾಸಿಯರು ಸ್ನಾನ ಮಾಡುವ ಸಮಾರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ಆಹಾಬನ ಉಳಿದ ಚರಿತ್ರೆಯು ಅವನು ಕಟ್ಟಿಸಿದ ಮಂದಿರ, ಅಂದ್ರೆ ಅವನ ಸಾವು ನಡೆದೋಯ್ತು. ಅಲ್ಲಿ ಮುಗಿಸ್ತಾರೆ. ಅಂದ್ರೆ ನಾಯಿಗೆ ಗುಣ ಏನು? ಕಕ್ಕಿದ್ನ ನೆಕ್ಕು ಸ್ವಭಾವ, ಮೂರ್ಖ ಸ್ವಭಾವ. ಇಂಥ ಸ್ವಭಾವ ಇವತ್ತು ಕೆಲವು ಮನುಷ್ಯರಲ್ಲಿ ಐತೆ, ಪಾಪದ ಸ್ವಭಾವ. ಅದಕ್ಕೆ ನಾಯಿನ ಅಲ್ಲಿ ಬರೆಸಿದ್ದು. ಹಂದಿ ಅಂತ ಬರ್ತೀವಿ. ಹಂದಿ ಸ್ವಭಾವ ಏನು ಗೊತ್ತಾ? ಅವಿವೇಕದ ಸ್ವಭಾವ. ಯಾವ ಸ್ವಭಾವ ಅದು? ಅದು ಎಷ್ಟೇ ಶುದ್ಧವಾಗಿಟ್ಟರು ಅದರ ಸ್ವಭಾವ ಏನು? ಕೆಸರು.
ಆದರೆ ಆ ಕೆಸರು ಹೊಲ್ಸ ಶುದ್ಧನ. ಕೆಸರು ಎಲ್ಲ ಕೆಸರು ಹೊಲ್ಸಲ್ಲ. ಕೆಲವು ಮಣ್ಣು ಕೆಸರು ನಮಗೆ ಮನುಷ್ಯನಿಗೆ ಏನು ಅನಿಸುತ್ತೆ? ಕೆಸರು ಅಂದಿದ ತಕ್ಷಣನೇ ಅಯ್ಯೋ ಅಸಹ್ಯ ಅನಿಸ್ತೀವಿ. ಆದರೆ ಕೆಸರು ಎಲ್ಲವೂ ಹೊಲ್ಸಲ್ಲ. ಕೆಲವು ಇವಾಗ ತಾವರೆ ಹೂವು ಇರೋ ಸ್ಥಳ ಕೆಸರು ಇದೆಯಾ ಇಲ್ವೋ? ಆದ್ರೆ ಅದ್ರಲ್ಲಿ ಇಳಿಯೋಕೆ ನಮಗೆ ಬೇಸರ ಇಲ್ಲ. ಆ ಹೂವು ಕೀಳ್ಬೇಕು ಅಂದ್ರೆ ಕೆಸರಲ್ಲಿ ಇಳಿಲೇಬೇಕು. ತಾವರೆ ಹೂವು ಬೇಕು ಅಂದ್ರೆ ಕೆಸರಲ್ಲಿ ಇಳಿಲೇಬೇಕು. ಆದರೆ ಬೇರೆ ಕೆಸರಲ್ಲಿ ಇಳಿಯೋದಕ್ಕೆ ಭಯನೂ ಇರುತ್ತೆ. ಒಂದು ಕಡೆ ಕೆಸರಲ್ಲಿ ಇಳಿಯಲ್ಲ. ಅದ್ರ ಸ್ವಭಾವ ಏನು? ಅದರಲ್ಲಿ ಬದುಕೋದು. ಅದರಿಂದ ಆ ಮೂರ್ಖ ಸ್ವಭಾವ ಅಂದರೆ ಇಸ್ರಾಯೇಲರಿಗೆ ಸತ್ಯವನ್ನು ಅರಿಯದಂಥ ಸ್ವಭಾವ ಇತ್ತು, ಅವಿವೇಕ ಸ್ವಭಾವ ಇತ್ತು. ಆ ಸ್ವಭಾವ ಇದಕ್ಕೆ ಸತ್ಯವೇದಲ್ಲಿ ಒಂದು ಮಾತನ್ನ ಜ್ಞಾನೋಕ್ತಿಗಳು 11ನೇ ಅಧ್ಯಾಯದಲ್ಲಿ ದೇವರು ಒಂದು ಮಾತನ್ನು ಬರೆಸ್ತಾರೆ. ಆ ಅವಿವೇಕಿಗೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟೇ ಸೌಂದರ್ಯವಿದ್ರೂ ಕೂಡ ಅದು ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. 11ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ, ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಿಗಳಿಗೆ ಸೌಂದರ್ಯವೂ ಹಾಗೆ. ಸೌಂದರ್ಯ ಅಂದಿದ ತಕ್ಷಣ ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನ ತೆಗೆದುಕೊಂಡು ಹೋಗ್ಬೋದು. ನಾನು ಬೇಗ ಮುಗಿಸ್ಕೊಂಡು ಹೋಗೋದಕ್ಕೋಸ್ಕರ ಹೇಳ್ತೀನಿ. ಅಂದರೆ ಈ ಅವಿವೇಕ ಸ್ವಭಾವ ಕೆಲವರಿಗೆ ಹೆಮ್ಮೆ ಬಂದ್ಬಿಡುತ್ತೆ. ಸೌಂದರ್ಯ ಬಂದಿದ ತಕ್ಷಣ ಅದು ಅವಿವೇಕ. ಆ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಮೂರನೇದಾಗಿ ಕಾಗೆನ ದೇವರು ಉಪಯೋಗಿಸ್ಕೊಂಡಿದ್ದಾರೆ. ಈ ಕಾಗೆನ ನೋಡುವಾಗ ಅದು ಬದುಕು ಕಟ್ಟಿಕೊಳ್ಳುವ ಸ್ವಭಾವ ಜಾಸ್ತಿ. ಅದಕ್ಕೆ ಕಾಗೆಗೆ ಏನು ಸ್ವಭಾವ ಇದೆ? ಬದುಕು ಕಟ್ಟಿಕೊಳ್ಳುವ ಸ್ವಭಾವ ಇದೆ. ನಿಮ್ಮಲ್ಲಿ ನಾನು ಕೇಳಿದ್ರೆ ಕಾಗೆ ಸಾಕ್ತೀರ ಅಂತ ಕೇಳಿದ್ರೆ ಎಷ್ಟು ಕೈ ಇರ್ತೀರಾ? ನೀ ಸಾಕ್ತೀರಾ? ನೋಡು, ಕಾಗೆ ಸಾಕ್ತಾರಂತಮ್ಮ. ಕಾಗೆ ಸಾಕೋರು ಬೆರಳೆಣಿಕೆ ಎಷ್ಟು. ಹೊರ ದೇಶಗಳಲ್ಲಿ ಸಾಕ್ತಾರೆ. ಕೆಲವರು ಬಿಳಿ ಕಾಗೆ ಇದೆ ಅಂತ ಸಾಕ್ತಾರೆ, ಕೆಲವರು ಕಪ್ಪು ಕಾಗೆನೂ ಸಾಕ್ತಾರೆ. ಸಾಕೋರು ಇದ್ದಾರೆ, ಆದರೆ ಬೆರಳೆಣಿಕೆ ಅಷ್ಟೇ. ಆದರೆ ಎಲ್ಲರೂ ಅದರ ಆದಿಕಾಂಡದಲ್ಲಿ 8ನೇ ಅಧ್ಯಾಯದಲ್ಲಿ 6-7ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ನೋಹನು ನೀರು ಒಣಗಿದೆ ಅಂತ ಹೇಳೋದಕ್ಕೆ ಒಂದು ಕಾಗೆನ ಕಳಿಸ್ತಾರೆ. ಅದು ಹೋಗ್ತಾ ಬರ್ತಾ ಇತ್ತು. ಏನು ಮಾಡ್ತಾ ಇತ್ತು? ಅದು ಹೋಗ್ತಾ ಬರ್ತಾ ಇತ್ತು. ಈ ಕಾಗೆ ಕುರಿತು ತುಂಬ ಜನಕ್ಕೆ ಇವತ್ತೇನು ಗೊತ್ತಾ, ನೆಗೆಟಿವ್ ಆಗಿ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗೇ ಬರಲ್ಲ. ಅದು ಹೊಲ್ಸ್ ತಿನ್ನೋದು, ಅದಕ್ಕೆ ಅದು ಹೊಟ್ಟೋಯ್ತು, ತಿರುಗಿ ಬರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಬರೀತಿರೋದೇನು ಗೊತ್ತಾ, ಸತ್ಯವೇದದಲ್ಲಿ ಹೋಗ್ತಾ ಬರ್ತಾ ಇತ್ತು. ಹೋಗ್ತಾ ಬರ್ತಾ ಇತ್ತು ಅಂದ್ರೆ ಅರ್ಥ ಏನು ಗೊತ್ತಾ, ಅದು ಹೋಗಿದ ತಕ್ಷಣ ತನಗೆ ಬೇಕಾದ ಆಹಾರ ಸಿಗ್ತಾ ಇದೆ. ಏನು? ಹೊಲಸನ್ನೇ ತಿನ್ನೋದು ಅದು. ಈಗ ಮನುಷ್ಯ ಮಾಂಸ ತಿನ್ನೋನೆ ಅಲ್ವಾ? ಜೀವಂತವಾಗಿರೋಂಥ ಕಟ್ ಮಾಡಿ ಮಾಂಸ ತಿಂತಾನೆ, ಅದು ಕೊಳ್ತೋಗಿರೋದನ್ನ ತಿನ್ನುತ್ತೆ. ಅಷ್ಟೇ ವ್ಯತ್ಯಾಸ. ಮನುಷ್ಯ ಹಿಂಗೆ ತಿಂತಾನೆ, ಅದೇನು ತಿಂತ ಇದೆ? ಕೊಳ್ತೋಗೋದ್ಮೇಲೆ ತಿನ್ನುತ್ತೆ. ಅದಕ್ಕೆ ಸ್ವಭಾವ ಅದು ಕೊಳ್ತೋಗಿರೋದು ತಿನ್ನೋದು. ಅದಕ್ಕೆ ಶವ ನೋಡ್ತು, ನಾನು ಕಾಲಿಡೋಕ್ಕೆ ಜಾಗಗಳ ನೋಡಿ. ಆ ವಾಕ್ಯ ತೆಗೆದುಕೊಳ್ಳಿ. ಆದಿಕಾಂಡ 8ನೇ ಅಧ್ಯಾಯದಲ್ಲಿ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಹೋಗುತ್ತಾ ಬರ್ತಾ ಇತ್ತು. ಆಮೇಲೆ ನೀರು ಇಳಿಯುತ್ತೋ ಇಲ್ಲವೋ ಎಂದು ನೋಹನು ನೆಕ್ಸ್ಟ್ ಪಾರಿವಾಳನ ಕಳಿಸ್ತಾನೆ. ಆದ್ರೆ ಇಲ್ಲಿ ಒಣಗುವ ತನಕ ಕಾಗೆ ಹೋಗ್ತಾ, ಅಂದ್ರೆ ಅದು ವಾಸ ಮಾಡೋಕ್ಕೆ ಸ್ಥಳ ಇರಲಿಲ್ಲ. ಆದ್ರೆ ಕಾಗೆ ಹೆಂಗ್ ಗೊತ್ತಾ, ಬದುಕು ಕಟ್ಟಿಕೊಳ್ಳುವ ಇದು ಗುಣ ಇರೋದ್ರಿಂದ ಹೋಗ್ತಾ ಇದೆ, ತನಗೆ ಬೇಕಾಗಿರೋ ಆಹಾರ ಸಿಗ್ತಾ ಇದೆ, ಜಮ್ಮದ ತಿಂತಾ ಇದೆ. ಈಗ ನೈಟ್ ಆದ್ರೆ ಏನು ಮಾಡಬೇಕು? ಗೂಡು ಸೇರ್ಬೇಕಲ್ಲ. ಅಲ್ಲಿ ಗೂಡು ಮಾಡಕ್ಕೆ ಎಲ್ಲಿದೆ? ನೀರು ಒಣಗಿಲ್ವಲ್ಲ, ಪೂರ್ತಿ ನೀರು ನಿಂತಿದೆಯಪ್ಪ, ಕಾಲಿಡಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಏನು ಮಾಡ್ತು? ನಾವು ರಿಟರ್ನ್ ಇಲ್ಲ ಹೋಗ್ಬಿಡೋಣ. ಎಲ್ಲೇ ರಿಟರ್ನ್. ಅದಕ್ಕೆ ಅದು ರಿಟರ್ನ್ ಬಂತು, ಹೋಗ್ತಾ ಬರ್ತಾ ಇತ್ತು. ಅದಕ್ಕೆ ಶವಗಳಿತ್ತು, ವಾಸ ಸ್ಥಳವಿಲ್ಲ, ಕಾರಣ ಹಿಂದರಿಸಿ ಬರ್ತಾ ಇತ್ತು. ಆದರೆ ಪಾರಿವಾಳ ಅನುಕೂಲ ಇದ್ದ ಸ್ಥಳದಲ್ಲಿ ಅದು ಬದುಕೋದು. ಈ ತರ ಇಕ್ಕಟ್ಟಾದ ಸ್ಥಳದಲ್ಲಿ ಏನ್ ಮಾಡಲ್ಲ ಪಾರಿವಾಳ. ಇಲ್ಲ ಅಧ್ಯಾಯದಲ್ಲಿ ನೋಡ್ತೀವಿ ನೋಡಿ, ಪಾರಿವಾಳನ ಹೊರಕ್ಕೆ ಬಿಟ್ಟನು, ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ, ಗಮನಿಸಿ ಇಲ್ಲಿ ಏನಂದ್ರೆ ಕಾಲಿಡೋಕೆ ಸ್ಥಳ ಇಲ್ಲ. ಆದ್ರೆ ಕಾಗೆಗೇನಿತ್ತು? ಯಾಕೆ? ಅದು ಶವದ ಮೇಲೆ ಕೂತ್ಕೊಂಡು ತಿನ್ನತ್ತಪ್ಪ. ಆದ್ರೆ ಪಾರಿವಾಳ ಏನ್ ಮಾಡಲ್ಲ, ಶವನ ತಿನ್ನಲ್ಲ, ಆ ಮಾಂಸ ಮುಟ್ಟಲ್ಲ. ಅದು ಅದರಿಂದ ಏನ್ ಮಾಡ್ತು, ತನ್ನ ಕಾಲಿಡ ಜಾಗ ಎಲ್ಲ ರಿಟರ್ನ್ ಬರ್ತಾ ಇದೆ. ಅದು ಕಾಲಿಡ ಜಾಗನ. ಆದ್ರೆ ಇದು ಚೆನ್ನಾಗಿ ತಿನ್ಕೊಂಡು ಮತ್ತೆ ಬರ್ತಾ ಇತ್ತು. ಅದು ಬದುಕು ಕಟ್ಟಿಕೊಳ್ಳುವ
ಸ್ವಭಾವ. ಇದು ಅನುಕೂಲವಿದ್ರೆ ಬದುಕನ್ನ ಕಟ್ಟಿಕೊಳ್ಳುವ ಸ್ವಭಾವ. 2 ಸಲ ಹೋಯ್ತು ಪಾರಿವಾಳ, ಬಂದ್ಬಿಡ್ತು. 3ನೇ ಸಲ ಹೋಯ್ತು, ಬರಲಿಲ್ಲ. 3ನೇ ಸಲ ಬಂದಾಗ ಅದು ಏನು ಗೊತ್ತಾ, ಏನೆಲೆ, ಅಲ್ಲೇನಂತ ಬರೆಯಲ್ಪಟ್ಟಿದೆ, ಎಣ್ಣೆ ಮರ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ಮತ್ತೆ ಅಲ್ಲಿ ಮೇಲೆ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದು 10ನೇ ವಾಕ್ಯದಲ್ಲಿ 7 ದಿವಸ ತಡೆದು ಪಾರಿವಾಳನ ತಿರುಗಿ ಹೊರಗೆ ಬಿಟ್ಟವನು ಸಂಜೆಯಲ್ಲಿ ಆ ಪಾರಿವಾಳನ ಬಳಿಗೆ ತಿರುಗಿ ಬರಲು ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು, ಆ ಚಿಗುರಿತ್ತು. ಆಮೇಲೆ ಅದು ಹೋಯ್ತು, ಅದು ಬರಲಿಲ್ಲ. ಅಂದರೆ ಇಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ನಮಗೆ ಬರಬೇಕು. ಈ ಅಧ್ಯಾಯದಲ್ಲಿ ಅದು ಏನಂತ ಹೇಳ್ಬಿಟ್ಟಿದೆ, ಕಾಲಿಡೋದಕ್ಕೆ ಸ್ಥಳವಿಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳಿದ್ದು, ಯೋಬನ ಪುಸ್ತಕದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಗೊತ್ತು, ಎಲ್ಲ ರೀತಿಯಾಗಿ ಬರಲಿದೆ. ಈ ಕಾಗೆ ಗುಣನ ನಾನು ಗಮನಿಸುವಾಗ ನನಗೆ ಎಲಿಯ ಜ್ಞಾಪಕ ಬಂದ್ಬಿಟ್ಟು. ಯಾರು ಬಂದರು? ಎಲಿಯ. ಆ ಎಲಿಯನನ್ನು ಪೋಷಣೆ ಮಾಡೋದಕ್ಕೆ ದೇವರು ಆಜ್ಞಾಪಿಸ್ತಾರೆ. ಏನು ಮಾಡ್ತಾರೆ? ಆಜ್ಞಾಪಿಸ್ತಾರೆ. ಈಗ ಅಲ್ಲಿ ಇದ್ದಿದ್ದು ಕಾಗೆಗಳು. 1 ಅರಸು 17ನೇ ಅಧ್ಯಾಯ ತೆಗೆದುಕೊಳ್ಳಿ. ಒಂದು ಕಾಗೆ ಒಂದು ತುಂಡು ತಗೊಂಬಂದು ಕೊಡುತ್ತಲ್ಲ, ಕಾಗೆಗಳು. 1 ಅರಸು 17ನೇ ಅಧ್ಯಾಯ ತೆಗೆದಿಟ್ಕೊಳ್ಳಿ. ಅದರಲ್ಲಿ 4ನೇ ವಾಕ್ಯನ ಓದ್ತೀನಿ ಕೇಳಿ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಇವತ್ತು ದೇವರು ನಿಮಗೆ ಎಷ್ಟು ಜನಕ್ಕೆ ಆಜ್ಞಾಪನೆ ಮಾಡಿಲ್ಲ? ಇಲ್ಲಿರೋರೆಲ್ಲರಿಗೂ ಆಜ್ಞಾಪನೆ ಮಾಡಿದ್ದಾರೆ. ಈ ರೀತಿನೇ ಬದುಕಬೇಕು, ಹೀಗೆ ನೀನು ಇರಬೇಕು, ಆರಾಧನೆ ಅಂದರೆ ಹೇಗೆ, ನಿನ್ನ ಕ್ರೈಸ್ತ ಬದುಕು ಅಂದರೆ ಹೇಗೆ, ದೇವರ ಮಕ್ಕಳು ಅಂದರೆ ಹೇಗೆ, ವಿಶ್ವಾಸಿ ಅಂದರೆ ಹೇಗೆ ಅಂಥೇಳಿ ನಮ್ಗೆಲ್ಲರಿಗೂ ಆಜ್ಞಾಪಿಸಿದ್ದಾರೆ. ಆಜ್ಞಾಪನೆಯನ್ನು ನಾವು ಕೈಗೊಳ್ತಾ ಇದ್ದೀವ? ಇಲ್ಲಿ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದನ್ ಪೂರ್ವ ದಿಕ್ಕಿರುವ ಕೆರೀತ್ ಹೊಲದಲ್ಲಿ ವಾಸಿಸನು. ಕಾಗೆಗಳು ಮತ್ತೆ ಏನಂತ ಹೇಳಿದರೆ, ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಎಷ್ಟು ಅದ್ಭುತವಾದ ಮಾತು! ಅಂದರೆ ಕಾಗೆಗೆ ವಿಧೇಯತೆ ಸ್ವಭಾವ, ಬದುಕು ಕಟ್ಟಿಕೊಳ್ಳುವ ಸ್ವಭಾವ. ಇನ್ನೊಂದು ದೇವರಿಗೆ ವಿಧೇಯತೆ ತೋರಿಸುವ ಸ್ವಭಾವ. ಇವತ್ತು ಮನುಷ್ಯನಿಗೆ ಆ ವಿಧೇಯತೆ ಇಲ್ಲ. ಅದಕ್ಕೆ ನಾಯಿನ ದೇವರು ಬರೆಸಿರೋದು. ಅಂದಿನ ಏನಕ್ಕೆ ದೇವರು ಬರೆಸಿದ್ದಾರೆ ಅಂದರೆ, ಅವಾಗ ಯೋಚನೆ ನೋಡಿ, ಓಹೋ ಈ ಮನುಷ್ಯನಿಗೆ ಏನಿಲ್ಲ, ವಿಧೇಯತೆ ಇಲ್ಲ, ದೇವರ ಮಾತಿನ ಮೇಲೆ ವಿಧೇಯತೆ ಇಲ್ಲ. ಅದಕ್ಕೆ ಅವನ ಮುಂದೆ ಮುತ್ತು ಚೆಲ್ಬೇಡ, ಹಂದಿ ಮುಂದೆ ಚೆಲ್ಬೇಡ, ನಾಯಿ ವಸ್ತುನ ಅದಕ್ಕೆ ಹಾಕ್ಬೇಡ ಅಂತ ಹೇಳಿ ಆವತ್ತಿನ ದಿವಸದಲ್ಲಿ ದೇವರು ಪ್ರಸಂಗ ಮಾಡಿದ್ರು. ಎಲೆಯನ್ನು ಆ ರೀತಿಯಾಗಿ ಪೋಷಿಸೋದಕ್ಕೆ ದೇವರು ಒಪ್ಕೊಂಡ್ರು. ಈಗ ಮನೆ ಮೇಲೆ ಏನಾದ್ರು ಒಣಗಾಕಿದ್ದೀವಿ ಅಂತ ಇಟ್ಕೊಳ್ಳೋಣ, ಕಾಗೆ ಬರುತ್ತೆ. ನಮ್ಮ ದೇವರ ಮಕ್ಕಳಿವರು ನಾವು ಇದನ್ನು ಮುಟ್ಟಲ್ಲ ಅಂತ ಕೂತ್ಕೊಂಡಿರ್ತಾರೆ. ಕಾಗೆ ಏನು ಮಾಡುತ್ತೆ? ಅದು ತನ್ನ ಕೆಲಸ ಸಮಾಧಾನವಾಗಿ ಮಾಡಿಕೊಳ್ಳುತ್ತೆ. ಅಂಥ ಕಾಗೆ ಅಲ್ವಾ, ಅಂತಹ ಕಾಗೆ ಎಲಿಯನನ್ನು ಪೋಷಿಸೋದಕ್ಕೆ ದೇವರು ಬಳಸ್ಕೊಳ್ತಾ ಇದ್ದಾರೆ. ನಾನು ಉದಾಹರಣೆ ಹೇಳ್ತೀನಿ. ಹೊಟ್ಟೆ ಹಸುವಿನಲ್ಲಿದ್ದೀವಿ, ಹಿಂಗೆ ಹೋಗ್ತಾ ಇದ್ದೀವಿ, ಕಬಾಬ್ ಅಂಗಡಿ, ಬಿರಿಯಾನಿ ಅಂಗಡಿ, ಸ್ಮೆಲ್ ಗಮ್ಮಂತ ಬರ್ತಾ ಇದೆ. ಬಾಯಲ್ಲಿ ಊರುತ್ತಾ ಊರಲ್ವಾ? ನನಗೆ ಕೈ ಇದೆಯಪ್ಪ, ಹಿಂಗೆ ಹಿಡ್ಕೊತಾ ಇದ್ದೀನಿ. ಕಾಗೆಗೆ ಕೈ ಇಲ್ಲ, ಬಾಯಲ್ಲಿ ಏನಿದೆ? ರೊಟ್ಟಿ ಇದೆ, ಮಾಂಸ ಇದೆ. ಊರಲ್ಲಿಲ್ವಾ? ಊರಿರುತ್ತೆ ತಾನೆ. ಆದ್ರೆ ಏನು ಮಾಡ್ತು? ದೇವರಿಗೆ ಭಯಪಟ್ಟು ತಗೊಂಡು ಬಂದು ಯೋಚನೆ ಮಾಡ್ತು. ಎಂಥ ಸ್ವಭಾವ ಅಲ್ವಾ ಅದ್ರದ್ದು! ತಾನು ಬದುಕು ಗಟ್ಟಿಗಳು ಸ್ವಭಾವ ಇದ್ರೂ ಕೂಡ ಆ ಪೋಷಣೆ ಮಾಡೋದಕ್ಕೆ ನೋಡ್ರಿ. ಕಾಗೆ ಕುರಿತು ಒಂದು ಕತೆ ಕೇಳಿರ್ತೀವಲ್ಲ, ನಾವು ಮಕ್ಕಳೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನೀರು ಬೇಕು ಅಂದ್ರೆ ಏನು ಮಾಡ್ಬೇಕಂತೆ ಕಲ್ತು. ಅದು ನಿಜ, ಯಾರು ಸುಳ್ಳು ಅಂತ ಅಂದ್ಕೋಬೇಡಿ, ಅದು ಸತ್ಯ. ಅದಕ್ಕೆ ಜ್ಞಾನ ಅಷ್ಟೊಂದಿದೆ. ಈ ಡಿಸ್ಕವರಿ ಚಾನಲ್ ನಾನು ಮೊನ್ನೆ ಒಂದು ದಿವಸ ನೋಡಿದೆ, ಒಂದು ವಾಲ್ನಟ್ ಗೊತ್ತಾ? ಅದು ಹೊಡಿಬೇಕು, ಅದು ಕೈಲಿ ಹೊಡಿಯೋಕೆ ಹೆಂಗಾಗುತ್ತೆ? ಅದಕ್ಕೆ ಅದು ಏನು ಮಾಡ್ತಾ ಇದೆ, ಲೈಟ್ ಕಂಬದ ಮೇಲೆ ಬಂದು ಕೂತ್ಕೊಂಡು ಆ ಬಾಯಿನೆಲ್ಲ ಇಟ್ಕೊಂಡಿದೆ. ಕರೆಕ್ಟಾಗಿ ಅದು ಕೆಳಗೆ ಬೀಳಿಸ್ತದೆ. ಎಲ್ಲಿ ಗೊತ್ತಾ? ಮನುಷ್ಯರು ನಡೆದಾಡುವಂಥ ಪೆಡಸ್ಟ್ರಿಯನ್ ಕ್ರಾಸಿಂಗ್ ಮೇಲೆ ಆಗ್ತಾ ಇದೆ, ಅಲ್ಲಿ ಅದು ಬೀಳ್ತಾ ಇದೆ. ಮನುಷ್ಯರು ಕ್ರಾಸ್ ಮಾಡಿ ಹೋಗ್ಬಿಟ್ರು, ನೆಕ್ಸ್ಟ್ ಸಿಗ್ನಲ್ ಬಿತ್ತು, ಗಾಡಿ ಹೋಯ್ತು.
ಗಾಡಿ ಹೋಗಿದೆ, ವಾಲ್ನಟ್ ಜಜ್ಜೋಯ್ತು. ಮತ್ತೆ ಸಿಗ್ನಲ್ ಬೀಳ್ತಾ ಇದೆ, ಪೆಡಸ್ಟ್ರಿಯನ್ ಕ್ರಾಸ್ ಮಾಡ್ತಾರೆ, ಇದು ಹೋಗಿ ಅದನ್ನು ತಿಂತಾ ಇದೆ. ಆ ಥರ 2-3 ಆಗ್ತಾ ಇದೆ. ಅದೇನು ಮಾಡ್ತಾ ಇದೆ, ಹೋಗಿ ವಾಲ್ನಟ್ನ ಒಡೆದೋಗುತ್ತೆ ಕ್ಲೀನಾಗಿ. ನೋಡಿ ಎಷ್ಟು ಜ್ಞಾನ. ಆ ಒಡೆದಾಕೋದಕ್ಕೆ ಓಡಾಡಿದ ಕಾರ್ ಯಾವುದು ಅಂತ ನೋಡ್ತೀನಿ, ಆಡಿ, BMW, ರೇಂಜ್ ಓವರ್. ನೋಡಿದ್ರ ಎಂಥ ಭಾಗ್ಯ, ನಿನಗೂ ನನಗೂ ಅಂತ ಭಾಗ್ಯ ಸಿಗುತ್ತಾ? ಆ ಕಾರ್ಗಳು ಹತ್ತಿ ಆ ಬೀಜ ಹೊಡೆದ ಮೇಲೆ ಅದು ಚಿನ್ನ. ಅಂದರೆ ಕಾಗೆಗೆ ಅಷ್ಟೊಂದು ಜ್ಞಾನ. ಒಬ್ಬನು, ಇದು ಆಂಧ್ರಲ್ಲಿ ನಡೆದಿರೋಂಥ ವಿಷಯ, ಯಾವ ನ್ಯೂಸ್ ಸರಿ ಗೊತ್ತಿಲ್ಲ, ನ್ಯೂಸ್ನಲ್ಲಿ ಬಂದಿದ್ದು. ಕಾಗ ದಿವಸ ಬಂದ್ಬಿಟ್ಟು ಕಾಗೆ ಗಲಾಟೆ ಮಾಡ್ತಾ ಇದ್ದ ಅಂತೇಳಿ ಹಿಡಿದು ಕಟ್ಟಿ ಅವನ ಮುಂದೆನೇ ಇಟ್ಕೊಂಡ್ಬಿಟ್ಟ. ಅವನು ಅಲ್ಲಿ ಮಾಂಸ ಕಟ್ ಮಾಡ್ತಿದ್ದಾನೆ, ಇನ್ನೊಂದ್ರ ಇದ್ರ ಮೇಲೆ ಮರ ಇದೆಯಲ್ಲ, ಮರ ದಿಂಡು, ಅದ್ರ ಮೇಲೆ ಅದನ್ನು ಕಟ್ಟಿ ಹಾಕೋನೆ. ಅದು ಕಾವು ಅಂತ ಕಿರಿಸ್ತಾ ಇದೆ. ಕಾವು ಅಂತ ಕಿರಿಸಿದ್ರೆ ನೀನು ಎಷ್ಟು ಕೆಲಸ ನಿನ್ಗೆ ಒಂದು ಇದೆ ಹಾಕಲ್ಲ ಅಂತ ಹೇಳ್ತೇನೆ. ಅದು ಕಿರಿಸಿದ ಉದ್ದೇಶನೇ ಬೇರೆ, ಅದು ಕಿರಿಸಿದೆ ತಡ. ಏನಾಯಿತು, ಚಿಕ್ಕಪ್ಪ ಬರೋ, ಮಾವ ಬರೋ, ಅಣ್ಣ ಬರೋ, ತಂಬಿ ಬರೋ, ಅಕ್ಕ ಬಾ, ಎಲ್ಲ ಬಂದ್ಬಿಟ್ಟು ಒಂದು 50 ಕಾಗೆ ಸೇರಿಬಿಡ್ತು. ಇರ್ತಾನ ಚಿಕನ್ ಅಂಗಡಿಯವನು ಬಿಚ್ಚಿಬಿಟ್ಟ. ಇದು ನ್ಯೂಸ್ನಲ್ಲಿ ಹಾಕಿ ತೋರಿಸಿದ್ರು. ನ್ಯೂಸ್ನಲ್ಲಿ ಕೆಲವುದರಲ್ಲಿ ತೋರಿಸ್ತಾರೆ, ಲಾಸ್ಟಲ್ಲಿ ನ್ಯೂಸ್ಗಳಲ್ಲಿ ಕೆಲವು ನ್ಯೂಸ್ಗಳಲ್ಲಿ, ತಮಿಳ್ ನ್ಯೂಸಲ್ಲೂ ತೋರಿಸ್ತಾರೆ. ಅಂದರೆ ಈ ರೀತಿಯಾಗಿ ಕಾಗೆಗೆ ಗುಣ ಜಾಸ್ತಿ. ಇನ್ನೊಂದು ಗೊತ್ತಾ, ಕಾಗೆ ಜ್ಞಾಪಕ ಶಕ್ತಿ 5 ವರ್ಷ ಇರುತ್ತೆ. ಕೆಲವು ಯಾರನ್ನ ಕಾಗೆ ಮರಿಗಿನ ಹೊಡಿತಾರೆ ನೋಡಿ, ಏನಕ್ಕೆ ಬಂದು ತಲೆ ಕುಕ್ಕೋದದು ಬಿಡಲ್ಲ. 5 ವರ್ಷ ಜ್ಞಾಪಕ ಇಟ್ಕೊಡುತ್ತೆ ಅಂತ ಅದು ಆ ಮನುಷ್ಯನ. ಅದಕ್ಕೆ ಜ್ಞಾಪಕ ಶಕ್ತಿ ಜಾಸ್ತಿ. ಯಾಕಂದ್ರೆ ಕಾಗೆ ಕುರಿತು ದೇವರು ಒಂದು ದೊಡ್ಡ ವಿಷಯನೇ. ಯೋಬನ ಪುಸ್ತಕ ತೆಗೆದು, ಯೋಬನ ಕಾವ್ಯ 34ನೇ ಅಧ್ಯಾಯ, ಯೋಬನ ಕಾವ್ಯ 34ನೇ ಅಧ್ಯಾಯ, 38ನೇ ಅಧ್ಯಾಯ 41ನೇ ವಾಕ್ಯ ಗಮನಿಸುವಾಗ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವಾಗ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಮೊರೆ ಇಡುತ್ತವೆ ಅವು, ದೇವರು ಒದಗಿಸಿಕೊಡ್ತಾರೆ. ಕೀರ್ತನೆಯಲ್ಲಿ 147:9 ನಾವು ನೋಡ್ತೇವೆ, ದೇವರ ಮಾತು ಯಾವ ರೀತಿಯಾಗಿ ಕಾಗೆಗಳನ್ನ ಪೋಷಣೆ ಮಾಡ್ತಾರೆ ಅಂತೇಳಿ. 147:9 ದೇವರ ಮಾತು ಹೇಳಲ್ಪಟ್ಟಿದೆ, ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡ್ತಾನೆ. ಯಾವುದು ಕೊಡ್ತಾನೆ? ಕಾಗೆಗಳಿಗೆ ದೇವರು ಕೊಡ್ತಾರೆ. ಕಾಗೆಗಳು ಮೊರೆ ಇಟ್ಟರೆ ಖಂಡಿತವಾಗಲೂ ಅಲ್ಲಿ ಉತ್ತರ ಸಿಗುತ್ತೆ. ಅದರ ಸುವಾರ್ತೆಯಲ್ಲಿ ದೇವರು ಬರೆದು ತೋರಿಸ್ತಾರೆ. ಲೂಕನ ಬರೋ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಒಂದು ಮಾತನ್ನ ಬರೆಸ್ತಾರೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ. ಏನಂತೆ? ಉಗ್ರಾಣ ಅಂದ್ರೇನು? ಉಗ್ರಾಣ ಅಂದ್ರೇನು? ಆಹಾರನ ಸೇರಿಸಿಡೋ ಗೋಡೌನ್ ತರ ಲೆಕ್ಕ, ಆಯ್ತಾ? ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನ ಸಾಕಿ ಸಲಹುತ್ತಾನೆ. ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡಿ ಅಂತೇಳಿ ಸುವಾರ್ತೆಯಲ್ಲಿ ಕೂಡ ದೇವರು ಬರೋ ತೋರಿಸ್ತಾರೆ. ಕಾಗೆ ಬಂದು ಕಿರ್ಚಿಬಿಟ್ರೆ ನೆಂಟರು ಬರ್ತಾರೆ ಅಂತ ಮಾತ್ರ ಹೇಳ್ಬೇಡಿ. ಅರ್ಥ ಆಯ್ತಾ? ಕಾಗೆ ಬಂದು ಕಿರ್ಚಿದ್ರೆ ನೆಂಟರು ಬರ್ತಾರೆ ಅಂತೆಲ್ಲ ಹೇಳ್ಬೇಡಿ, ಅದೆಲ್ಲ ಸುಳ್ಳು. ಆಮೇಲೆ ಒಂದೇ ಸಮ ಕಿರ್ಚಿಬಿಟ್ರೆ ಯಾರೋ ಸಾಯ್ತಾರೆ ಅಂತಾನು ಹೇಳ್ಬೇಡಿ. ಅಯ್ಯೋ ಇದು ಯಾಕೆ ಇಲ್ಲಿ ಬಂದು ಇದೇ ಥರ ಕಿರ್ಚ್ತಾ ಇದೆ, ಯಾರೋ ಗೊಟಕ್ ಅಂತಾರೆ, ಅವೆಲ್ಲನೂ ಹೇಳ್ಬೇಡಿ. ಕಾಗೆ ಕಿರ್ಚಿ ಯಾರು ಗೊಟಕ್ಕಾಗಲ್ಲ, ಕಾಗೆ ಕಿರ್ಚಿ ಯಾರು ನೆಂಟರು ಬರಲ್ಲ. ಅವ್ರು ಬರಬೇಕು ಅಂದರೆ ಬರ್ತಾರೆ. ಸೊ ಕಾಗೆ ಸ್ವಭಾವ ನಿಮ್ಗೆ ತಿಳಿಸ್ತದೆ. ನಾವು ಇನ್ನು ಇರುವೆ ಕುರಿತು ನಮ್ಗೆ ಗೊತ್ತು, ಅದರ ಸೋಮಾರಿತನ ಹೋಗಿ ಸೋಮಾರಿಗೆ ಇರುವೆ ಹತ್ರ ಹೋಗಿ ಕಲ್ತ್ಕೊ ಅಂತ ಹೇಳಿದ್ರು. ಅವುಗಳಿಗೆ ಯಾರಿಲ್ಲ, ನಾಯಕನೂ ಇಲ್ಲ, ಅಧಿಕಾರಿ ಇಲ್ಲ. ಅದೇ ರೀತಿ ಮೊಲ, ಅದೇ ರೀತಿ ಮಿಡತೆ, ಅದೇ ರೀತಿಯಾಗಿ ಹಲ್ಲಿ ಗೊತ್ತಾ, ಗೋಡೆ ಮೇಲೆ, ಅದಕ್ಕೂ ನಾಯಕ ಯಾರು ಇಲ್ಲ, ಗೋಡೆಯನ್ನು ಕಚ್ಕೊಂಡಿರುತ್ತೆ. ಇದನ್ನೆಲ್ಲ ಏನಕ್ಕೆ ಬರೋದು ಅಂತ ನೋಡುವಾಗ ಅದರ ಸ್ವಭಾವ ಏನು, ಚುರುಕುತನ, ತಮ್ಮನ ಸಿದ್ಧತೆ ಪಡಿಸ್ಕೊಳ್ತವೆ. ಯಾವುದು? ಇರುವೆ, ಮೊಲ, ಮಿಡತೆ, ಹಲ್ಲಿ. ನೀ ತೋಳ, ನರಿ ನೋಡಿ, ಅದು ಬೇಟೆಯಾಡುವಂಥ ಸ್ವಭಾವ. ಅದಕ್ಕೆ ಯೇಸು ಒಂದು ಮಾತನ್ನ ಹೇಳ್ತಾರೆ, ಮತ್ತಾಯನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 7ನೇ ಅಧ್ಯಾಯ 15ನೇ ವಾಕ್ಯ, ನಿಮ್ಮನ್ನು ನಾನು ಯಾವುದರ ಮಧ್ಯದಲ್ಲಿ ಕಳಿಸ್ತಾ ಇದ್ದೀನಿ ಅಂತೇಳಿ ದೇವರು ಹೇಳ್ತಾರೆ ನೋಡಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಡೆ, ಬೇಟೆಯಾಡುವ ತೋಳಗಳಿಗೆ ಸಮ. ಯಾರು? ಇವತ್ತು ಅನೇಕ ವ್ಯಕ್ತಿಗಳು ಮನುಷ್ಯರನ್ನ ಬೇಟೆಯಾಡ್ತಿದ್ದಾರೆ.
ಆತ್ಮಗಳನ್ನು ಬೇಟೆಯಾಡೋರು ಒಂದು ಕಡೆ ಆದರೆ ನಮ್ಮನ್ನು ಪಾಪದಲ್ಲಿ ಸಿಗಿಸಬೇಕು ಅಂತ ಬೇಟೆಯಾಡುವಂಥವ್ರು ಇನ್ನು ಕೆಲವರು ಇದ್ದಾರೆ. ಅದೇ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಇನ್ನೊಂದು ಮಾತನ್ನ ದೇವರು ಬರೆಸ್ತಾರೆ, ಅಲ್ಲಿ ಒಂದು ಮಾತನ್ನ ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ಅಂತ ಹೇಳ್ತಾರೆ. ಎಲ್ಲಿ? ತೋಳಗಳ ನಡುವೆ. ಅದಕ್ಕೆ ಬೇಟೆಯಾಡುವುದೇ ತೋಳ, ನರಿಯ ಕೆಲಸ. ಯೇಸು ಕೂಡ ಒಂದು ಸ್ಥಳದಲ್ಲಿ ನರಿ ಎಂಬ ಪದಾನ ಬಳಸ್ತಾರೆ. ಯೇಸು ಬಳಸ್ತಾರೆ 13ನೇ ಅಧ್ಯಾಯ, ಅದು ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ 31ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲೊಂದು ಮಾತನ್ನ ದೇವರು ಬರೆಸ್ತಾರೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಅಲ್ಲೊಂದು ಮಾತನ್ನ ದೇವರು ಬರೆಸ್ತಾರೆ. 31ನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ? ಅದೇ ಗಳಿಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೇರೋದನ್ನು ನಿನ್ನ ಕೊಲ್ಲಬೇಕಿದ್ದಾನೆ. ನೋಡಿ, ಬೇಟೆಯಾಡುವಂಥ ವಿಷಯನ ಹೇಳ್ತಾ ಇದ್ದಾರೆ. ಕೊಲ್ಲಬೇಕಿದ್ದಾನೆ ಎಂದು ಕೇಳಲು ಆತನು ಅವರಿಗೆ, ನೀವು ಹೋಗಿ, ಈಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸ ಮಾಡುತ್ತಾ ಇದ್ದು 3ನೇ ದಿವಸದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ ಅಂತ ಹೇಳಿದ್ರು. ಯಾರಿಗೆ? ಏರೋದನ್ನ ನೋಡಿ ಆ ನರಿಗೆ ಹೇಳ್ರಿ, ಅದು ಬೇಟೆ ಆಡೋದಕ್ಕೆ ನಾನು ನೋಡ್ತೀನಿ, ನಾನು ಇವತ್ತು ಅದೇ ಅದ್ಭುತ ಮಾಡ್ತೀನಿ, ನಾಳೆನೂ ಅದೇ ಅದ್ಭುತ ಮಾಡ್ತೀನಿ ಅಂತೇಳಿ ಯೇಸು ಮಾಡ್ಬಿಟ್ಟು. ಬೇಟೆಯಾಡೋ ಸ್ವಭಾವಗಳು ನರಿಗಳಿಗಿದೆ. ಇನ್ನು ಸರ್ಪ. ಈ ಸರ್ಪ ಅಂದಿದ ತಕ್ಷಣ ನಮಗೆಲ್ಲ ಎಲ್ಲಿ ಯಾರು ಗೊತ್ತಾ ಜ್ಞಾಪಕ ಬರೋದು? ಅವಳನ್ನು ಮುಟ್ಟಿದಂಥ ಸರ್ಪ ಅಲ್ವಾ? ಸರ್ಪದಲ್ಲಿ ಇರುವಂಥ ಗುಣ ಹೇಳ್ತೀನಿ ತಿಳ್ಕೊಳ್ಳಿ. ಸರ್ಪ ಯಾವಾಗಲೂ ತನ್ನ ಜೀವ ಉಳಿಸಿಕೊಳ್ಳೋದಕ್ಕೆ ಜೀವ ತೆಗೆಯುವ ಗುಣ. ಸರ್ಪದ ಗುಣ ಏನು? ತನ್ನ ಜೀವ ಉಳಿಸಿಕೊಳ್ಳಲು ಜೀವ ತೆಗೆಯುವಂತ ಗುಣ, ಜೀವನ ಉಳಿಸದಂತ ಗುಣ. ಹವ್ವಳ ಬಳಿ ಬಂದ ಸರ್ಪ ವಂಚಿಸುವ ಗುಣ, ಯುಕ್ತಿಯುಳ್ಳ ಗುಣ. ಗಮನಿಸ್ಕೊಳ್ಳಿ, ಆ ಅಧ್ಯಾಯ ತೆಗೆದುಕೊಳ್ಳಿ, 3ನೇ ಅಧ್ಯಾಯ 13ನೇ ವಾಕ್ಯ, ಆದಿಕಾಂಡ. ಅದರಲ್ಲಿ ಬರೆಯಲ್ಪಟ್ಟಿದೆ, ಏನಂತ ಬರೆಯಲ್ಪಟ್ಟಿದೆ? ಸರ್ಪವು ಯುಕ್ತಿಯುಳ್ಳದಾಗಿತ್ತು, ಅಂದ್ರೆ ವಂಚಿಸುವ ಗುಣವಾಗಿ ಇತ್ತು. ಅದಕ್ಕೆ ಸರ್ಪವು ಯುಕ್ತಿಯುಳ್ಳದಾಗಿತ್ತು ಅಂತ ಹೇಳಿ ಬರೆಯಲ್ಪಟ್ಟಿದೆ. 13ನೇ ವಾಕ್ಯವನ್ನು ಗಮನಿಸುವಾಗ, ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು. ಆ ಸರ್ಪಕ್ಕೆ ಏನು ಗುಣ ಇತ್ತು? ವಂಚಿಸುವ ಗುಣ ಇತ್ತು. ಈಗ ಒಂದು ಮುಖ್ಯವಾದ ಅಂಶನ ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಸರ್ಪ ಬೇರೆ, ಈಗಿರುವ ಸರ್ಪ ಬೇರೆ. ಆ ಹವ್ವಳನ ವಂಚಿಸಿದ ಸರ್ಪ ಬೇರೆ, ಆದರೆ ಈಗಿರುವಂಥ ಸರ್ಪಗಳು ಬೇರೆ. ಈ ವಿಷಯನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇವರು ಅನುಮತಿಸಿದ್ರೆ ಆ ಸರ್ಪ ಯಾವುದು ಅಂಥೇಳಿ ಆ ಸತ್ಯನ ನಾನು ಒಂದು ಬಿಟ್ಟರೆ ಹೇಳಿದ್ರೆ, ಇಂದು ಕ್ರೈಸ್ತ ಸಮುದಾಯದಲ್ಲಿ ಅದನ್ನು ಒಪ್ಪಿಕೊಳ್ಳುವಂಥ ಶಕ್ತಿ, ಅದನ್ನು ಜೀರ್ಣಿಸುವ ಶಕ್ತಿ ಯಾರಿಗೂ ಇಲ್ಲ. ಅಂಥ ಒಂದು ಸತ್ಯ ಆ ಸರ್ಪದ ಕುರಿತು ಬರೆಯಲ್ಪಟ್ಟಿದೆ. ಆದರೆ ಅದನ್ನು ಯಾರು ಒಪ್ಪಿಕೊಳ್ಳಲ್ಲ. ಅದಕ್ಕೆ ಉದಾಹರಣೆಯಾಗಿ ಒಂದು ಕ್ಲೂ ಮಾತ್ರ ಕೊಡ್ತೀನಿ. ಅದೇ ಅಧ್ಯಾಯದಲ್ಲಿ ಒಂದು ಮಾತನ್ನು ದೇವರು ಬರೆಸ್ತಾರೆ. 15ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರೋ ಹಾಗೆ ಮಾಡುವೆನು ಅಂತ ಹೇಳಿ ಹೇಳ್ತಾರೆ. ಇದು ಯಾವ ಸಂತಾನದ ಕುರಿತು ಬರೆಯಲ್ಪಟ್ಟಿದೆ ಅಂತ ಹೇಳುವಾಗ, ಇದನ್ನ ಏನಾದ್ರು ವಿವರಿಸಿ ಹೇಳಿದ್ರೆ ಈಗಿನ ಕ್ರೈಸ್ತ ಸಮುದಾಯ ಇದನ್ನು ಒಪ್ಕೊಳ್ಳಲ್ಲ. ಈಗಿನ ಅದೇ ದೇವರ ಅನುಮತಿ ಕೊಟ್ಟಾಗ ಒಂದು ದಿವಸ ನಾವು ಇದ್ರ ಕುರಿತು ನಾವು ಹೇಳಿ ಆ ಸರ್ಪದ ಕುರಿತು ಹೇಳ್ತೀವಿ. ಸರ್ಪಕ್ಕೆ ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡಬೇಕೆಂಬ ಗುಣ ಇರಲ್ಲ. ಅದು ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜೀವ ತೆಗೆಯುವ ಗುಣ. ಸ್ನಾನಿಕನಾದ ಯೋಹಾನ ದೀಕ್ಷಾ ಸ್ನಾನ ಕೊಡಬೇಕಾಗಿ ಹೇಳ್ತಾನೆ, ಸರ್ಪ ಜಾತಿಯವರೇ. ಯಾರನ್ನ ನೋಡಿ ಹೇಳ್ತಾನೆ? ಪರಿಸಾಯನ, ಸದ್ದುಕಾಯನ ನೋಡಿ ಹೇಳ್ತಾನೆ, ಸರ್ಪ ಜಾತಿಯವರೇ. ಅಂದ್ರೆ ಇನ್ನೊಬ್ಬರು ಜೀವ ತೆಗೆಯುವಂಥ ಗುಣದ ಕುರಿತು ಹೇಳಲ್ಪಟ್ಟಿದೆ. ಹವ್ವಳ ಹತ್ರ ಬಂದಂಥ ಸರ್ಪದ ಕುರಿತು ಬರೆಯಲ್ಪಟ್ಟಿಲ್ಲ. ಅವತ್ತು ಶಪಿಸಲ್ಪಟ್ಟಂಥ ಸರ್ಪ ಏನಾಯ್ತು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅಲ್ಲಿ ಬೇರೆ ಬರೆಯಲ್ಪಟ್ಟು ನೋಡಿ, 16ನೇ ವಾಕ್ಯದಲ್ಲಿ, 15ನೇ ವಾಕ್ಯದಲ್ಲಿ, ಹಾಗೆ ತನ್ನರು ಹಾಗೆ ಮಾಡೇನು, ಈಕೆ ಸಂತಾನವು ನಿನ್ನನ್ನು ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಅದಕ್ಕಿಂತ ಮುಂಚೆ ನಾವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ನೀನು ನೆಲದ ಮೇಲೆ ಹರಿದು ಹೋಗುವ ಜಂತು. ಆ ಮಾತನ್ನು ದೇವರಲ್ಲಿ ಬರೆಸಿದ್ದಾರೆ. 13ನೇ ವಾಕ್ಯದಲ್ಲಿ, ಯೆಹೋವ ದೇವರ ಸ್ತ್ರೀಯನ್ನು ನೋಡಿದಾಗ ಸರ್ಪವು ನನ್ನನ್ನು ವಂಚಿಸಿತು ಅಂತ ಹೇಳಿ ತಿಂದೆನು ಅಂತ ಹೇಳಿತು. ನಂತರ ಈ ಯೆಹೋವ ದೇವರ ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ ಎಲ್ಲ ಪಶುಗಳಲ್ಲಿಯೂ ಅಡವಿ ಎಲ್ಲ ಮೃಗಗಳಿಗೂ ಶಾಪಗ್ರಸ್ತವಾಗಿದ್ದಿ, ನೀನು ಹೊಟ್ಟೆಯಿಂದ ಹರಿದು. ಈ ಮಾತನ್ನು ನೆನಪಿನಲ್ಲಿ ಇಟ್ಕೋಬೇಕು. ಏನಂತೆ? ಹೊಟ್ಟೆಯಿಂದ ಹರಿದು ಅಂದ್ರೆ ಅದಕ್ಕಿಂತ ಮುಂಚೆ ಅದು ಏನ್ ಮಾಡ್ತಿತ್ತು? ಪ್ರಶ್ನೆ ಬರಬೇಕು ನಿಮಗೆ.
ಅದಕ್ಕಿಂತ ಮುಂಚೆ ಸರ್ಪ ಏನಾಗಿತ್ತು ಅಂತೇಳಿ ಅದನ್ನ ಹೇಳಿದ್ರೇನೆ ಇವತ್ತು ಕ್ರೈಸ್ತ ಸಮುದಾಯ ಅದನ್ನು ಒಪ್ಕೊಳ್ಳಲ್ಲ ಅಂತ ನಾನು ಹೇಳಿದ್ದೀನಿ. ಆದರೆ ಆ ದೇವರ ಅನುಮತಿಸಿದಾಗ ನಾನು ಖಂಡಿತ ಅದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದು ಮೊದಲು ಬೇರೆ ರೂಪ, ಆದರೆ ಇವಾಗ ಹೊಟ್ಟೆಯಿಂದ ಹರಿಯುವಂಥ ಒಂದು ರೂಪ. ಆ ಹೊಟ್ಟೆಯಿಂದ ಹರಿಯೋದು ಏನಂತ ಹೇಳಲ್ಪಟ್ಟಿದೆ, ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವಿ. ಸೊ ಆವಾಗಲೇ ಅದಕ್ಕೆ ಶಾಪಗ್ರಸ್ತವಾಯಿತು, ಅದು ತನ್ನನ್ನು ಬದುಕಿಸ್ರು. ಆವಾಗಲೇ ಹೇಳಿದ್ದು ದೇವರು, ನಿನ್ನನ್ನು ಮನುಷ್ಯನು ತುಳಿತಾನೆ. ಈ ಮಾತನ್ನ ಹೇಳ್ಕೊಂಡು ಇವತ್ತು ಅನೇಕರು ಕ್ರೈಸ್ತ ಸಮುದಾಯದಲ್ಲಿ ಹೇಳುವ ಮಾತು ಮಾತಾ, ಈ ವ್ಯಕ್ತಿಗೆ ಈಕೆಗೆ ಸರ್ಪದ ಆತ್ಮ ಹಿಡಿದಿದೆ. ಏನಂತ ಹೇಳ್ತಾರೆ? ಸರ್ಪದ ಆತ್ಮ ಅಂತ ಹೇಳ್ತಾರೆ. ಸರ್ಪಕ್ಕೆ ಎಲ್ಲಿಂದ ಬಂತ್ರಿ ಆತ್ಮ? ಮನುಷ್ಯನಿಗೆ ಮಾತ್ರನೇ ಆತ್ಮ ಇರೋದು. ದೇವರ ಮಾತು ಬರೆಯಲ್ಪಟ್ಟಿದೆ, ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ. ಜ್ಞಾನೋಕ್ತಿಗಳು 20:27 ಬರೆಯಲ್ಪಟ್ಟಿರೋದು. ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ ಅಂತ ಹೇಳಲ್ಪಟ್ಟಿದೆ. ಅಲ್ಲಿಗೆ ಸರ್ಪಕ್ಕೆ ಎಲ್ಲಿಂದ ಬಂತು? ಆ ರೀತಿ ಸರ್ಪ ಒಂದು ಆತ್ಮ ಉಳ್ಳದಾಗಿದ್ರೆ ಅಂದು ಮೋಶೆಗೆ ವಿರುದ್ಧವಾಗಿ, ದೇವರ ವಿರುದ್ಧವಾಗಿ ಗುಣಗುಟ್ಟಿದಂಥ ಜನರನ್ನ ದೇವರು ಜಲಮಂಡಲಗಳಿಂದ ಸಾಯುವಂತೆ ಮಾಡ್ತಾರೆ. ಆಗ ಮೋಶೆ ಹೋಗಿ ಬೇಡ್ತಾನೆ, ಅಪ್ಪ ದೇವರೇ ಯೆಹೋವ ಈ ಥರ ಮಾಡಬೇಡ, ಜನ ಸಾಯ್ತಾರೆ. ತಕ್ಷಣ ಹೇಳ್ತಾರೆ, ಹೋಗು ತಾಮ್ರದ ಸರ್ಪವನ್ನು ಮಾಡು ಅಂತ ಹೇಳಿದ್ರು. ಆ ತಾಮ್ರದ ಸರ್ಪವನ್ನು ಎತ್ತಿ ನಿಲ್ಲಿಸು, ಅದನ್ನ ನೋಡಿದವರೆಲ್ಲ ಬದುಕ್ತಾರೆ ಅಂತ ಹೇಳಿದ್ರು. ಸರ್ಪ ನಮಗೆ ನೆಗೆಟಿವ್ ಥಿಂಕಿಂಗ್ ಕೊಡೋದಾಗಿದ್ರೆ ದೇವರು ಸರ್ಪನ ಯಾಕಲ್ಲಿ ಉಪಯೋಗಿಸ್ಕೊಳ್ಬೇಕಿತ್ತು? ಸರ್ಪ ಅನ್ನೋದು ಇವತ್ತು ಮನುಷ್ಯನ ದೃಷ್ಟಿಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ? ಎಲ್ಲ ಪ್ರಾಣಿಗಳಿಂದಾಗೆ ಅದು ಒಂದು ಪ್ರಾಣಿ ಅಷ್ಟೇ. ಆದರೆ ಅದು ತನ್ನ ಜೀವನ ಉಳಿಸ್ಕೊಳ್ಳೋದಕ್ಕೆ ಮನುಷ್ಯನ ಕಚ್ಚುತ್ತೆ ಹೊರತು ಅದ ತಾನಾಗಿ ಹುಡ್ಕೊಂಡು ಬಂದು ನಿನ್ನ ಕಚ್ಚಲ್ಲ. ನೀನು ಅದರ ತಂಟೆಗೆ ಹೋದಾಗ, ಅದರ ಹತ್ರ ಹೋದಾಗ ತನ್ನ ಜೀವ ಉಳಿಸ್ಕೊಳ್ಳೋಕೆ ಕಚ್ಚುತ್ತೆ. ಅದರ ಸ್ವಭಾವ ಅಂತದ್ದು ಅಷ್ಟೇ. ಅದ ತಕ್ಷಣ ಸರ್ಪ ಬಂದಿದ ತಕ್ಷಣ ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮ ಮನೆಗೆ ಸೈತಾನ ಬಂದ್ಬಿಟ್ಟ. ಯಾರು ಅಂತ ಹೇಳಿದ್ರೆ ಹಾವು ಬಂದಿದ್ದಕ್ಕೆ. ಹಾವು ಬಂದು ಸೈತಾನ ಆಗ್ತಾನ? ಇಲ್ಲ ರೀ, ಸರ್ಪದ ಆತ್ಮ ಅನ್ನೋದು ಸುಳ್ಳು. ನಾನು ಕೂಡ ಸ್ಟಾರ್ಟ್ನಲ್ಲಿ ಕೆಲವರು ಹಂಗೇ ಡ್ಯಾನ್ಸ್ ಆಡೋರು ಕೈಗಳು ಇಟ್ಕೊಂಡು, ನಿಜವಾಗ್ಲೂ ಸರ್ಪದ ಆತ್ಮನೇ ಇದೆಯೇನೋ ಅಂತ. ಇದೆಲ್ಲ ಲೂಸಿಫರು ತನ್ನ ದೂತರನ್ನ ಕಳುಹಿಸಿ ಆ ಒಂದು ಚಿಂತನೆ ಉಂಟು ಮಾಡಿ ದೇವರಿಂದ ದೂರ ಮಾಡೋದಕ್ಕೆ, ಯೆಹೋವನ ಸಂಕಲ್ಪದಿಂದ ದೂರ ಮಾಡೋದಕ್ಕೆ ಮಾಡುವಂತ ಕಾರ್ಯಗಳು. ಸೊ ನಾವು ತಿಳ್ಕೊಳ್ಬೇಕು, ಸರ್ಪದ ಆತ್ಮ ಅನ್ನೋದು ಇಲ್ಲ. ಯೆಹೋವನ ಸಂಕಲ್ಪ ಏನಾಗಿದೆ ಅಂತ ಹೇಳಿದ್ರೆ, ಯೋಹಾನ ಬರೋ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ 15ನೇ ಅಧ್ಯಾಯ ನೋಡ್ತೀವಲ್ಲ, ಆ ಮಾತನ್ನೇ ಇಲ್ಲಿ ನೆನಪಿಗೆ ತರ್ತೀನಿ ನೋಡಿ. ಯಾಕೆ ಆ ಸರ್ಪನ ಮತ್ತೆ ದೇವರಲ್ಲಿ ತಿಳಿಯಪಡಿಸ್ತಾರೆ? ಯೋಹಾನ ಬರೋ ಸುವಾರ್ತೆ 3ನೇ ಅಧ್ಯಾಯ 14ನೇ ವಾಕ್ಯ, ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರನ್ನು ನಿತ್ಯ ಜೀವ ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ಈ ಎತ್ತರ ಏನಕ್ಕೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಜಡಿಯಲ್ಪಡೋದನ್ನ ಗುರುತಾಗಿಟ್ಟಿದ್ದು. ಅಂದು ಅವರೆಲ್ಲ ಬದುಕೋದಕ್ಕೋಸ್ಕರ ತಾಮ್ರದ ಸರ್ಪವನ್ನು ಇಟ್ಟರು. ಇವತ್ತು ನಾವು ಶಿಲುಬೆ ಮೇಲೆ ಜಡಿಯಲ್ಪಟ್ಟಂತ ಕ್ರಿಸ್ತನನ್ನ ನೋಡಬೇಕಂತ ಅದು ಗುರುತಾಗಿದೆ ಹೊರತು ಅಲ್ಲಿ ಬೇರೆ ಸರ್ಪ ಯಾವುದು ನೆಗೆಟಿವ್ ಥಿಂಕಿಂಗ್ ನಮಗೆ ಬರಬಾರ್ದು. ಎಲ್ಲ ಪಾಸಿಟಿವ್ ಆಗೇ ಇರಬೇಕು. ಇವತ್ತು ಸರ್ಪಕ್ಕೆ 12 ವರ್ಷ ಆದರೂ ದ್ವೇಷ ಖಂಡಿತವಾಗಲೂ ಸುಳ್ಳು. ಮನುಷ್ಯನಿಗೆ ಇರೋದು ಇದರಲ್ಲಿ ನಮ್ಮ ಮನುಷ್ಯರೆಲ್ಲ ಡಿಗ್ರಿ ಮಾಡಿದ್ದಾರೆ ದ್ವೇಷ ಸಾಧಿಸೋದ್ರಲ್ಲಿ, ಮಾಸ್ಟರ್ ಮಾಡಿದ್ದಾರೆ ದ್ವೇಷ ಸಾಧಿಸೋದ್ರಲ್ಲಿ. ಅಕ್ಕಪಕ್ಕದಲ್ಲಿ, ಕುಟುಂಬದಲ್ಲಿ, ನೆರೆಹೊರೆಯರಲ್ಲಿ ಎಲ್ಲರ ಮೇಲೆ ದ್ವೇಷ ಸಾಧಿಸ್ತಾ ಇರ್ತಾರೆ ಅಲ್ವಾ? ಇವರು ಡಿಗ್ರಿ ಮಾಡಿಬಿಟ್ಟು ಸರ್ಪ ಕೇಳ್ತಾರೆ, ಕಲ್ಲು ಹೊಡೆದ್ಬಿಟ್ಟ 12 ವರ್ಷ ಆದ್ರೂ ಬಿಡಲ್ಲ. ಏನಂತೆ? ಸರ್ಪ 12 ವರ್ಷ, 12 ವರ್ಷನೂ ಇಲ್ಲ, 50 ವರ್ಷನೂ ಇಲ್ಲ. ಸರ್ಪಕ್ಕೆ ಆ ಗುಣ ಎಲ್ಲ ಇಲ್ಲ. ಅರ್ಥ ಆಯ್ತಾ? ದ್ವೇಷ ಅನ್ನೋದು ಮನುಷ್ಯನಲ್ಲೇ ಬಿತ್ತಲ್ಪಟ್ಟಿರೋದು. ಅದರಿಂದ ಹವ್ವಳನ್ನು ವಂಚಿಸಿದ ಸೈತಾನ ಮನುಷ್ಯನೊಳಗೆ ಬರ್ತಾನೆ ಹೊರತು ಬೇರೆ ಯಾವ ರೂಪದಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕತ್ತೆ, ವಿಧೇಯತೆ. ಯೇಸು ಕ್ರಿಸ್ತರು ಅದ್ರ ಮೇಲೆ ಸವಾರಿ ಕೂಡ ಮಾಡಿದ್ರು. ಬೀಳಾಮನ ಒಂದ್ಸಲಿ ಬಾಲಕನ ಏನ್ ಮಾಡ್ತಾನೆ, ಬೀಳಾಮನ ಕರ್ಕೊಂಡೋಗಿ ಇಸ್ರಾಯೇಲ್ನ ಶಪಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಕತ್ತೆ ಬಾಯಿಂದ ದೇವ್ರು ಏನ್ ಮಾಡ್ತಾರೆ, ಮಾತನಾಡಿಸ್ತಾರೆ. ಅಂದ್ರೆ ಈ ಪ್ರಾಣಿಗಳನ್ನ ದೇವರು ಉಪಯೋಗಿಸ್ಕೊಳ್ತಾರೆ. ಹತ್ತು ಅದು ಕಾಪಾಡುವ ಶಕ್ತಿ, ರಕ್ಷಣೆ ಗುಣ ಎರಡೂ ಇದೆ. ಯಾಕಂದ್ರೆ 10 ಮರಿಗಳನ್ನ ಎತ್ತಿಕೊಳ್ಳುವ ಹಾಗೆ ನಾನು ನಿಮ್ಮನ್ನ ಎತ್ತಿಕೊಳ್ಳುವ ಧರ್ಮೋಪದೇಶಗಳನ್ನು ಬರೆಸ್ತಾರೆ ದೇವರು. ನಮ್ಮನ್ನು ಯಾವಾಗಲೂ ಕಷ್ಟದಲ್ಲಿ ಮುಳುಗಿಸೋರು ದೇವರಲ್ಲ. ಯೆಶಾಯನ ಗ್ರಂಥದಲ್ಲಿ ಹೇಳ್ತಾರೆ, ಹೊಸ ಬಲ
ಯೆಹೋವನ ನಿರೀಕ್ಷಿಸುವುದು ರೆಕ್ಕೆಗಳನ್ನು ಚಾಚಿ ಏರುವ ಬಲ, ಹೊಸ ಬಲವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸಿಂಹನ ನೋಡುವಾಗ ಅದೊಂದು ಗಾಂಭೀರ್ಯ. ಯಹೂದ ರಾಜ ಸಿಂಹ ಅಂತ ಹೇಳಿ ಬರೆಯಲ್ಪಟ್ಟಿದೆ, ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. ಯಾರು? ಯೂದ ಕುಲದಲ್ಲಿ ಜನಿಸಿದ ಸಿಂಹ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಕುರಿ ಮೇಕೆ ಅಂತ ನೋಡುವಾಗ ಅದರಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಕುರಿಗಳನ್ನ ದೇವರು ತನ್ನ ಬಲಗಡೆ ನಿಲ್ಲಿಸ್ಕೊಳ್ತಾರೆ, ಮೇಕೆಗಳನ್ನ ಎಡಗಡೆ ನಿಲ್ಲಿಸ್ಕೊಳ್ತಾರೆ. ಬಲಗಡೆಯಲ್ಲಿದ್ದಂಥವ್ರನ್ನ ತಂದೆ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ, ಪರಲೋಕದ ಆಶೀರ್ವಾದಕ್ಕೆ ಸೇರು ಅಂತ ಹೇಳ್ತಾರೆ. ನೀವು ಅದು ಯೋಹಾನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲ ನೋಡ್ಬೋದು. ನಾವೆಲ್ಲ ತಂದೆಯಾದ ಯೆಹೋವನ ಸಂಕಲ್ಪವನ್ನ ನೆರವೇರಿಸಬೇಕು. ಕೊನೆಯ ಒಂದು ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಾಕ್ಯ. ಅಲ್ಲಿ ಒಂದು ಮಾತನ್ನ ಬರೀತಾರೆ, ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನ ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನ ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಇವತ್ತು ಈ ಸಭೆಗೆ ನಮಗೆ ತಂದೆಯಾದ ದೇವರನ್ನ, ಕುಮಾರನಾದ ಯೇಸು ಕ್ರಿಸ್ತನ ತಿಳಿಸಿ ಯೆಹೋವನ ಸಂಕಲ್ಪ ನಾವೆಲ್ಲ ನಿತ್ಯ ಜೀವ ಸೇರಬೇಕೆಂದು ಈ ಅನುಭವದೊಳಗೆ ನಮ್ಮ ನಡೆಸು ಅಂತೇಳಿ ನಾವೆಲ್ಲ ಮೊಣಕಾಲಕ್ಕೆ ನಾವು ಪ್ರಾರ್ಥನೆ ಮಾಡಲ್ವಾ? ಈ ಅನುಭವದೊಳಗೆ ನಮ್ಮನ್ನು ನಡೆಸು ಅಂತೇಳಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಪ್ರಾಣಿ ಪಕ್ಷಿಗಳನ್ನ ದೇವರು ಬರೆಸಿರುವ ಉದ್ದೇಶ, ದೇವರನ್ನು ತಿರಸ್ಕರಿಸಿದವರ ಮುಂದೆ ನೀವು ಏನು ಹೇಳಬೇಕಾಗಿಲ್ಲ. ಅಂದಿನ ದಿವಸದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ, ಅವರು ಬದುಕಿದ ಕಾಲದಲ್ಲಿ, ನರಾವತಾರ ಎತ್ತಿದಾಗ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವಾಗ, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವಾಗ, ಪರ್ವತ ಪ್ರಸಂಗದಲ್ಲಿ ಅವ್ರು ಹೇಳ್ತಾರೆ, ನಾಯಿಗಳ ಮುಂದೆ ವಸ್ತುವನ್ನು, ದೇವರ ವಸ್ತುವನ್ನು ಹಾಕಬೇಡಿ ಅಂತ ಹೇಳ್ತಾರೆ. ಹಂದಿಯ ಮುಂದೆ ಮುತ್ತನ್ನು ಚೆಲ್ಲಬೇಡ್ರಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಯಾಕಂದರೆ ಒಂದು ದಿವಸದಲ್ಲಿ ನ್ಯಾಯ ತೀರ್ಪು ಬರುವಾಗ ತಿರಸ್ಕರಿಸಿದವರು ಎಡಗಡೆಯಲ್ಲಿ ಇರ್ತಾರೆ, ಅಂಗೀಕರಿಸಿದವರು ಬಲಗಡೆಯಲ್ಲಿ ಇರ್ತಾರೆ. ಅಂಗೀಕರಿಸಿದವ್ರನ್ನ ದೇವರು ಭಕ್ತನು ಅಂತ ಹೇಳಿ, ತಿರಸ್ಕರಿಸಿದವ್ರನ್ನ ಭಕ್ತಿಹೀನರು ಅಂತ ಹೇಳಿ ದೇವರು ಒಂದು ಮಾತನ್ನು ಹೇಳ್ತಾರೆ, ಶಾಪಗ್ರಸ್ತರು ಅಂತ ಹೇಳ್ತಾರೆ. ಸೊ ನಾವು ಯಾವ ವಿಷಯದಲ್ಲಿ ಇದ್ದೀವಿ? ನಾವು ಆಶೀರ್ವಿಸಲ್ಪಟ್ಟವರ, ಶಾಪಗ್ರಸ್ತರ? ನಾವೆಲ್ಲ ತಂದೆಯಾದ ಯೆಹೋವನ ಸಂಕಲ್ಪವನ್ನ ಮಗನಾದ ಯೇಸು ಕ್ರಿಸ್ತನಿಂದ ತಿಳಿದುಕೊಳ್ಳಬೇಕು. ಅದನ್ನೇ ಇವತ್ತು ಆ ಸಂಕಲ್ಪ ನಾವೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು, ಆತನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿರುವುದರಿಂದಲೇ ಇವತ್ತು ನಾವು ಈ ಸ್ಥಳದಲ್ಲಿದ್ದೀವಿ. ಆ ಪ್ರೀತಿಗೆ ಬದ್ಧರಾಗಿ, ಆ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ನಮ್ಮನ್ನು ನಡೆಸು ಅಂತ ಹೇಳಿ ಯಾರ್ಯಾರು ಒಪ್ಪಿಸಿಕೊಳ್ಳುತ್ತಾರೋ, ಕರ್ತನೆ ಈ ವಾಕ್ಯದ ಆಶೀರ್ವಾದ, ಈ ವಾಕ್ಯದ ಒಂದು ಹೊಸ ಬಲ, ಈ ವಾಕ್ಯದ ಒಂದು ಹೊಸ ಚೈತನ್ಯ ಇವರನ್ನ ಆಳ್ವಿಕೆ ಮಾಡಲಿ ನಾನು ಪ್ರಾರ್ಥಿಸುವ. ನಿನ್ನ ವಾಕ್ಯದ ಬಲ ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಯಾವ ಸಮಯದಲ್ಲಿ ಯಾರು ಕೇಳಿದರೂ ಕೂಡ ಕರ್ತನೆ ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ ಕೃಪೆ ಮಾಡಿಕೊಡಿ. ಕರ್ತನೆ ಈ ದಿವಸದಲ್ಲಿ ಈ ಪ್ರಾಣಿ ಪಕ್ಷಿಗಳನ್ನು ನೀನು ಉಪಯೋಗಿಸಿಕೊಂಡಂತೆ, ಈ ಪ್ರಾಣಿ ಪಕ್ಷಿಗಳಲ್ಲಿದ್ದಂಥ ದೇವರ ಭಯ, ಆ ವಿಧೇಯತೆ ಇವತ್ತು ಮನುಷ್ಯರಲ್ಲಿ ಕಡಿಮೆ ಆಗಿದೆಯಪ್ಪ. ನಾವು ಇದುಗಳನ್ನು ಕಲಿತು ನಾವು ವಿಧೇಯತೆ ಉಳ್ಳವರಾಗಿ ಬದುಕುವಂತೆ ಕೃಪೆ ಮಾಡು ಅಂತೇಳಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗೂ ನಿನ್ನ ವಿಶೇಷವಾದ ಕೃಪೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಬಲಹೀನತೆಯೇ ಯೇಸುವಿನ ನಾಮದಲ್ಲಿ ಕರ್ತನೆ, ನಿನ್ನ ನಾಮದಲ್ಲಿ ಏನು ಬೇಡಿಕೊಂಡ್ರು ಕೊಡುತ್ತೇನೆ ಮಾತಿನ ಪ್ರಕಾರ ಕರ್ತನೆ, ನಿನ್ನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ರಾಜ್ಯ, ಒಂದು ಸ್ವಸ್ಥತೆ ಉಂಟಾಗಲಿ ಕರ್ತನೆ. ಇದು ಮನುಷ್ಯನ ಸಂಕಲ್ಪಗಳು ಅನೇಕಗಳಿವೆ, ಯೆಹೋವನ ಸಂಕಲ್ಪ ಈಡೇರುವುದು ಅಂತೇಳಿ ನಮಗೆ ಈ ತಿಂಗಳು ಕೊಟ್ಟ ವಾಗ್ದಾನವನ್ನ ಈ 5 ವಾರ ಒಳ್ಳೆಯ ವಾಕ್ಯಗಳಿಂದ ಕರ್ತನೆ ನಮ್ಮನ್ನು ಬಲಪಡಿಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ನಾಳೆ ನಾವು ಒಂದು ಹೊಸ ತಿಂಗಳನ್ನ ಮೊದಲನೇ ದಿವಸನ ಕಾಣುತ್ತೇವೆ ಕರ್ತನೆ. ಒಂದು ವಿಶೇಷವಾದ ವಾಗ್ದಾನ ಮತ್ತೆ ಬರುವ ತಿಂಗಳು ನಮ್ಮನ್ನು ನಡೆಸು ಕರ್ತನೆ. ಈ ದಿವಸ ನಾವು ಕೇಳಿದ ವಾಕ್ಯದೊಂದಿಗೆ ನಿಮ್ಮ ನಾಮನ ಮಹಿಪಡಿಸದೆ ನಮಗೆ ಕೃಪೆ ಮಾಡಿಕೊಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನೂ ಆಗಿರುವ ನ್ಯಾಯಾಧಿಪತಿಯಾಗಿ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್. ಹಲ್ಲೆಲೂಯಾ.